Hello dear students, welcome back to the live commerce classes. ಈ ಕ್ಲಾಸಲ್ಲಿ ನಾವೇನು ಮಾಡೋಣ, ಇಂಪ್ಯಾಕ್ಟ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಆನ್ ಬಿಸ್ನೆಸ್ ಡಿಸಿಷನ್ಸ್. ಒಂದು ಬಿಸ್ನೆಸ್ ಡಿಸಿಷನ್ಗಳನ್ನ ತೆಗೆದುಕೊಳ್ಬೇಕಾದ್ರೆ ಅದರ ಮೇಲೆ ಒಂದು ಬಿಸ್ನೆಸ್ ಎನ್ವಿರಾನ್ಮೆಂಟ್, ವ್ಯವಹಾರದ ಒಂದು ವಾತಾವರಣ ಅಂತ ನಾವು ಹೇಳ್ಬೋದು, ಯಾವ ರೀತಿ ಪ್ರಭಾವಗಳನ್ನ ಬೀರುತ್ತೆ ಅನ್ನೋದನ್ನು ನೋಡೋಣ. ಓಕೆ, ಬಿಸ್ನೆಸ್ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಆನ್ ಬಿಸ್ನೆಸ್ ಡಿಸಿಷನ್ಸ್. ಬಿಸ್ನೆಸ್ ಡಿಸಿಷನ್ ಮೇಲೆ ಎನ್ವಿರಾನ್ಮೆಂಟ್ ಪ್ರಭಾವ ಏನಿದೆ ಅನ್ನೋದನ್ನು ನೋಡೋಕ್ಕಿಂತ ಮುಂಚೆ ನಾವೇನು ಮಾಡಬೇಕಾಗುತ್ತೆ, ಬಿಸ್ನೆಸ್ ಡಿಸಿಷನ್ ಅಂದರೆ ಏನು, ಯಾವ ರೀತಿ ನಾವು ಎನ್ವಿರಾನ್ಮೆಂಟನ್ನು ಅನಲೈಸ್ ಮಾಡ್ಬೋದು ಅನ್ನೋದನ್ನು ನೋಡೋಣ. ಓಕೆ, ಹಾಗಾದರೆ ನಾವೇನು ಮಾಡೋಣ, ಇವತ್ತು ಡಿಸಿಷನ್ ಮೇಕಿಂಗ್ ಅಂದರೆ ಅಂತ ನೋಡೋಣ. ಡಿಸಿಷನ್ ಮೇಕಿಂಗ್ ಮೀನ್ಸ್ ಚೂಸಿಂಗ್ ಆರ್ ಸೆಲೆಕ್ಟಿಂಗ್ ರೈಟ್ ಕೋರ್ಸ್ ಆಫ್ ಆ್ಯಕ್ಷನ್. ಅಂದರೆ ಏನು ಡಿಸಿಷನ್ ಮೇಕಿಂಗ್ ಅಂದರೆ ಏನು, ಚೂಸಿಂಗ್ ಆರ್ ಸೆಲೆಕ್ಟಿಂಗ್ ದಿ ರೈಟ್ ಕೋರ್ಸ್ ಆಫ್ ಆ್ಯಕ್ಷನ್. ಸೆಲೆಕ್ಟ್ ಮಾಡೋದು ಅಥವಾ ಚೂಸ್ ಮಾಡೋದು, ಯಾವುದನ್ನು ಒಂದು ಒಳ್ಳೆಯ ಒಂದು ಇರ್ತಕ್ಕಂಥ ಒಳ್ಳೆಯ ಒಂದು ಪಾಯಿಂಟನ್ನು, ಒಳ್ಳೆಯ ಒಂದು ಕಾರ್ಯವನ್ನು, ನಮಗೆ ಅವೈಲೇಬಲ್ ಇರ್ತಕ್ಕಂಥ ಪಾಯಿಂಟ್ಗಳಲ್ಲಿ ಯಾವುದು ಒಳ್ಳೆಯದಿದೆ ಅನ್ನೋದನ್ನು, ಬೆಸ್ಟ್ ಯಾವುದಿದೆ ಅನ್ನೋದನ್ನು ಸೆಲೆಕ್ಟ್ ಮಾಡೋದಕ್ಕೆ ನಾವೆಂತ ಕರಿತೀವಿ, ಡಿಸಿಷನ್ ಮೇಕಿಂಗ್ ಪ್ರೋಸೆಸ್ ಅಂತ ಕರಿತೀವಿ. ಓಕೆ, ಇಲ್ಲೇನಾಗುತ್ತೆ, ನಾವು ಯಾವುದಾದ್ರೂ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕಾದ್ರೆ ನಮ್ಮ ಬಿಸ್ನೆಸ್ಗೆ ಎಷ್ಟು ಕ್ಯಾಪಿಟಲ್ ಬೇಕು, ಅದೇ ರೀತಿಗೆ ಯಾವ ಒಂದು ಬಿಸ್ನೆಸ್ಸನ್ನು ನಾವು ಸ್ಟಾರ್ಟ್ ಮಾಡಬೇಕು, ಎಲ್ಲಿ ಮಾಡಬೇಕು, ಈ ರೀತಿ ಹಲವಾರು ಸಮಸ್ಯೆಗಳು ನಮ್ಮನ್ನು ಕಾಡುತ್ತವೆ. ಸೊ ಇಂಥವೆಲ್ಲದರಲ್ಲಿ ನಾವೇನು ಮಾಡಬೇಕಾಗುತ್ತೆ, ನಮಗೆ ಸುಮಾರು ಆಲ್ಟರ್ನೇಟಿವ್ಗಳು ಅವೈಲೇಬಲ್ ಇರ್ತವೆ. ಆ ಇರ್ತಕ್ಕಂಥ ಆಲ್ಟರ್ನೇಟಿವ್ಗಳಲ್ಲಿ ಒಂದು ಒಳ್ಳೆಯ ಆಲ್ಟರ್ನೇಟಿವನ್ನು ಸೆಲೆಕ್ಟ್ ಮಾಡೋದಕ್ಕೆ ನಾವೆಂತ ಕರಿಬೋದು, ಡಿಸಿಷನ್ ಮೇಕಿಂಗ್ ಅಂತ ಕರಿಬಹುದು. ಪ್ರತಿಯೊಂದು ಕಂಪ್ನಿಯು ಸಕ್ಸಸ್ ಆಗಬೇಕಾದ್ರೆ ಅದು ಒಂದು ಒಳ್ಳೆಯ ಡಿಸಿಷನ್ಗಳನ್ನ ತೆಗೆದುಕೊಳ್ಳಬೇಕು. ಸೊ ಡಿಸಿಷನ್ ಇದು ಒಂದು ಬಿಸ್ನೆಸ್ಗೆ ತುಂಬ ಇಂಪಾರ್ಟೆಂಟ್ ಅಂತ ನಾವು ಹೇಳ್ಬೋದು. ಅದು ತೆಗೆದುಕೊಳ್ತಕ್ಕಂಥ ಡಿಸಿಷನ್ ಮೇಲೆ ಆ ಕಂಪ್ನಿಯ ಫ್ಯೂಚರ್ ಡಿಪೆಂಡ್ ಆಗಿರುತ್ತೆ. ಓಕೆ, ಅದೇ ರೀತಿಯಾಗಿ ನಾವು ಯಾವುದಾದ್ರೂ ಒಂದು ಡಿಸಿಷನ್ನ ತೆಗೆದುಕೊಳ್ಬೇಕಾದ್ರೆ ನಾವು ಮೊದಲು ಏನು ಮಾಡಬೇಕಾಗುತ್ತೆ, ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸನ್ನು ಸ್ಟಡಿ ಮಾಡಬೇಕು. ಅವು ಯಾವಂದರೆ ಮೈಕ್ರೋ ಎನ್ವಿರಾನ್ಮೆಂಟ್ ಮತ್ತು ಮ್ಯಾಕ್ರೋ ಎನ್ವಿರಾನ್ಮೆಂಟ್ ಫ್ಯಾಕ್ಟರ್ಸ್. ಲೈಕ್ ಪೊಲಿಟಿಕಲ್ ಎನ್ವಿರಾನ್ಮೆಂಟ್ ಆಗಿರ್ಬೋದು, ಸೋಷಿಯಲ್ ಆಗಿರ್ಬೋದು, ಕಲ್ಚರಲ್ ಆಗಿರ್ಬೋದು, ಡೆಮೋಗ್ರಾಫಿಕ್ ಆಗಿರ್ಬೋದು, ಅಥವಾ ಫೈನಾನ್ಷಿಯಲ್ ಆಗಿರ್ಬೋದು. ಈ ರೀತಿ ಇರ್ತಕ್ಕಂಥ ಕೆಲವೊಂದು ಪಾಯಿಂಟ್ಗಳನ್ನ ಕನ್ಸಿಡರ್ ಮಾಡಿಕೊಂಡು ಆಮೇಲೆ ನಾವು ಡಿಸಿಷನ್ಗಳನ್ನ ತೆಗೆದುಕೊಳ್ಬೇಕು. ಓಕೆ, ನೆಕ್ಸ್ಟ್ ಪಾಯಿಂಟ್, ಪ್ರೊಸೆಸ್ ಆಫ್ ಎನ್ವಿರಾನ್ಮೆಂಟ್ ಅನಲೈಸಿಸ್. ಎನ್ವಿರಾನ್ಮೆಂಟನ್ನು ಯಾವ ರೀತಿ ನಾವು ಅನಲೈಸ್ ಮಾಡ್ಬೋದು. ಎನ್ವಿರಾನ್ಮೆಂಟ್ ಅನಲೈಸಿಸ್ ಈಸ್ ಅಂಡರ್ಟೇಕನ್ ಬಿಫೋರ್ ಟೇಕಿಂಗ್ ಬಿಸ್ನೆಸ್ ಡಿಸಿಷನ್ಸ್. ಒಂದು ಬಿಸ್ನೆಸ್ಸಲ್ಲಿ ಡಿಸಿಷನ್ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ನಾವೇನು ಮಾಡಬೇಕಾಗುತ್ತೆ, ಎನ್ವಿರಾನ್ಮೆಂಟನ್ನು ಅನಲೈಸ್ ಮಾಡಬೇಕಾಗುತ್ತೆ, ಮಾರ್ಕೆಟನ್ನು ಅನಲೈಸ್ ಮಾಡಬೇಕಾಗುತ್ತೆ, ವಿಶ್ಲೇಷಣೆ ಮಾಡಬೇಕಾಗುತ್ತೆ. ಆಗ ಮಾತ್ರ ನಮಗೆ ಗೊತ್ತಾಗುತ್ತೆ ಮಾರ್ಕೆಟಲ್ಲಿ ಏನು ನೆಸಸರಿ ಇದೆ, ನಾವು ಯಾವ ಒಂದು ಡಿಸಿಷನ್ನ ತೆಗೆದುಕೊಳ್ಬೇಕು ಅನ್ನೋದು ನಮಗೆ ಅರ್ಥ ಆಗುತ್ತೆ. ಓಕೆ, ಮೈಕ್ರೋ ಆ್ಯಂಡ್ ಮ್ಯಾಕ್ರೋ ಫ್ಯಾಕ್ಟರ್ಸ್ ದ್ಯಾಟ್ ಅಫೆಕ್ಟ್ ದಿ ಬಿಸ್ನೆಸ್ ಆರ್ ಸ್ಟಡಿಡ್ ಆ್ಯಂಡ್ ಅನಲೈಸ್ಡ್ ಬಿಫೋರ್ ಅರೈವಿಂಗ್ ಆಟ್ ಎ ಪರ್ಟಿಕ್ಯುಲರ್ ಡಿಸಿಷನ್. ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಡಿಸಿಷನ್ನ ನಾವು ತೆಗೆದುಕೊಳ್ಬೇಕಾದ್ರೆ ಅದಕ್ಕಿಂತ ಮುಂಚೆ ನಾವೇನು ಮಾಡಬೇಕಾಗುತ್ತೆ, ಮೈಕ್ರೋ ಮತ್ತು ಮ್ಯಾಕ್ರೋ ಎನ್ವಿರಾನ್ಮೆಂಟ್ ಫ್ಯಾಕ್ಟರ್ಸ್ಗಳನ್ನ ಸ್ಟಡಿ ಮಾಡಬೇಕಾಗುತ್ತೆ. ಆಮೇಲೆ ನಮಗೇನಾಗುತ್ತೆ, ಸರಿಯಾದ ರೀತಿಯ ಡಿಸಿಷನ್ಗಳು ತೆಗೆದುಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಅನಲೈಸಿಸ್ ಆಫ್ ಎನ್ವಿರಾನ್ಮೆಂಟ್ ಈಸ್ ಅಂಡರ್ಟೇಕನ್ ಇನ್ 4 ಸ್ಟೇಜಸ್. ಒಂದು ಎನ್ವಿರಾನ್ಮೆಂಟನ್ನು ವಿಶ್ಲೇಷಣೆ ಮಾಡಬೇಕಾದ್ರೆ, ಅನಲೈಸ್ ಮಾಡಬೇಕಾದ್ರೆ ನಾವು 4 ಸ್ಟೆಪ್ಸ್ಗಳನ್ನ ಫಾಲೋ ಮಾಡ್ತೀವಿ. ಅವು ಯಾವಂದರೆ, ಫಸ್ಟ್ ಒನ್ ಸ್ಕ್ಯಾನಿಂಗ್. ದಿಸ್ ಈಸ್ ದ ಫಸ್ಟ್ ಸ್ಟೇಜ್ ಇನ್ ಎನ್ವಿರಾನ್ಮೆಂಟ್ ಅನಲೈಸಿಸ್. ಪೊಲಿಟಿಕ್, ಎಕನಾಮಿಕ್, ಸೋಷಿಯಲ್, ಕಲ್ಚರಲ್, ಫೈನಾನ್ಷಿಯಲ್ ಡೆವಲಪ್ಮೆಂಟ್ಸ್ ಆರ್ ಅಬ್ಸರ್ವ್ಡ್. ಇಲ್ಲಿ ನಾವೇನು ಮಾಡ್ತೀವಿ, ಸೋಷಿಯಲ್ ಎನ್ವಿರಾನ್ಮೆಂಟ್ ಆಗಿರ್ಬೋದು, ಪೊಲಿಟಿಕಲ್ ಆಗಿರ್ಬೋದು, ಎಕನಾಮಿಕ್ ಆಗಿರ್ಬೋದು, ಅಥವಾ ಫೈನಾನ್ಷಿಯಲ್ ಡೆವಲಪ್ಮೆಂಟ್ ಆಗಿ ಕೂಡ ಆಗಿರ್ಬೋದು. ಇವೆಲ್ಲವುಗಳು ನಾವೇನು ಮಾಡ್ತೀವಿ, ಇಲ್ಲಿ ಸ್ಕ್ಯಾನಿಂಗ್ದಲ್ಲಿ ಅಬ್ಸರ್ವ್ ಮಾಡ್ತೀವಿ. ಇನ್ಫಾರ್ಮೇಷನ್ ರಿಲೇಟಿಂಗ್ ಟು ಎಕನಾಮಿಕ್ ಆ್ಯಂಡ್ ನಾನ್ ಎಕನಾಮಿಕ್ ಫ್ಯಾಕ್ಟರ್ಸ್ ಆರ್ ರೆಗ್ಯುಲರ್ಲಿ ಸ್ಕ್ಯಾನ್ಡ್ ಆ್ಯಂಡ್ ನೆಸಸರಿ ಇನ್ಫಾರ್ಮೇಷನ್ ಈಸ್ ಕಲೆಕ್ಟೆಡ್. ಈ ಎಲ್ಲ ಎಕನಾಮಿಕ್ ಫ್ಯಾಕ್ಟರ್ ಆಗಿರ್ಬೋದು ಅಥವಾ ನಾನ್ ಎಕನಾಮಿಕ್ ಫ್ಯಾಕ್ಟರ್ ಆಗಿರ್ಬೋದು, ಸೋಷಿಯಲ್, ಟೆಕ್ನಾಲಜಿಕಲ್, ಫೈನಾನ್ಷಿಯಲ್, ಇವೆಲ್ಲವುಗಳನ್ನ ನಾವೇನು ಮಾಡಬೇಕಾಗುತ್ತೆ, ಸ್ಟಡಿ ಮಾಡಬೇಕಾಗುತ್ತೆ, ಅನಲೈಸ್ ಮಾಡಬೇಕಾಗುತ್ತೆ. ಆವಾಗ ಮಾತ್ರ ನಾವೇನು ಮಾಡ್ಬೋದು, ಒಂದು ಒಳ್ಳೆಯ ಡಿಸಿಷನ್ನ ತೆಗೆದುಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಈ ರೀತಿ ಮಾರ್ಕೆಟನ್ನು ಸ್ಕ್ಯಾನ್ ಮಾಡಿದಾಗ ಮಾತ್ರ ನಾವೇನು ಮಾಡ್ಬೋದು, ಒಳ್ಳೆಯ ಡಿಸಿಷನ್ಗಳನ್ನ ತೆಗೆದುಕೊಳ್ಬಹುದು. ಓಕೆ, ಸೆಕೆಂಡ್ ಪಾಯಿಂಟ್, ಮಾನಿಟರಿಂಗ್. ಮಾನಿಟರಿಂಗ್ ಮಾಡೋ ಮುಖಾಂತರ ಯಾವ ರೀತಿ ನಾವು ಮಾರ್ಕೆಟ್ ಅನಲೈಸ್ ಮಾಡ್ಬೋದು, ಯಾವ ರೀತಿ ಅಂದರೆ, ಎಕನಾಮಿಕ್ ಆ್ಯಂಡ್ ನಾನ್ ಎಕನಾಮಿಕ್ ಇವೆಂಟ್ಸ್ ಆ್ಯಂಡ್ ಫ್ಯಾಕ್ಟರ್ಸ್ ದ್ಯಾಟ್ ಹ್ಯಾವ್ ಇನ್ಫ್ಲುಯೆನ್ಸ್ ಆನ್ ಬಿಸ್ನೆಸ್ are identified and they are
ಮಾನಿಟರ್ಡ್ ರೆಗ್ಯುಲರ್ಲಿ. ಇಲ್ಲೇನು ಮಾಡಬೇಕಾಗುತ್ತೆ, ಇರ್ತಕ್ಕಂಥ ಎಕನಾಮಿಕ್ ಮತ್ತು ನಾನ್ ಎಕನಾಮಿಕ್ ಇವೆಂಟ್ಗಳನ್ನು ನಾವೇನು ಮಾಡಬೇಕು, ಕಂಟಿನ್ಯೂಯಸ್ ಆಗಿ ನೋಡ್ತಾ ಹೋಗಬೇಕು, ಅವುಗಳನ್ನ ಸ್ಟಡಿ ಮಾಡ್ತಾ ಹೋಗಬೇಕು. ಫಾರ್ ಎಕ್ಸಾಂಪಲ್ ಮಾರ್ಕೆಟಲ್ಲಿ ಆಗ್ತಕ್ಕಂಥ ಚೇಂಜಸ್, ಟೆಕ್ನಾಲಜಿಕಲ್ ಚೇಂಜಸ್, ಅದೇ ರೀತಿಯಾಗಿ ಕಾಂಪಿಟೇಷನ್, ಇವೆಲ್ಲವುಗಳನ್ನು ಕೂಡ ನಾವೇನು ಮಾಡ್ತಾ ಇರಬೇಕು, ಪ್ರತಿನಿತ್ಯ ಅನಲೈಸ್ ಮಾಡ್ತಾ ಇರಬೇಕು, ನೋಡ್ತಾ ಇರಬೇಕು. ಆಗ ಮಾತ್ರ ನಾವೇನಾಗುತ್ತೆ, ನಮ್ಮ ಕಂಪ್ನಿಯಲ್ಲೂ ಕೂಡ ಹೊಸ ಹೊಸ ಚೇಂಜಸ್ಗಳನ್ನು ತರೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಆ ರೀತಿ ನಾವು ಚೇಂಜಸ್ಗಳನ್ನ ತಂದಾಗ ಮಾತ್ರ ನಮ್ಮ ಕಂಪ್ನಿ ಏನಾಗುತ್ತೆ, ಮಾರ್ಕೆಟಲ್ಲಿ ಒಳ್ಳೆಯ ಒಂದು ವ್ಯಾಲ್ಯೂವನ್ನು ಹೊಂದುತ್ತೆ, ನಮ್ಮ ಪ್ರಾಡಕ್ಟು ಜಾಸ್ತಿ ಸೇಲ್ ಆಗ್ತವೆ. ಸೊ ನಾವೇನು ಮಾಡಬೇಕು, ನಮ್ಮ ಕಾಂಪಿಟೇಟರ್ಸ್ ಆಗಿರ್ಬೋದು, ಅದೇ ರೀತಿಯಾಗಿ ನಮ್ಮ ಪ್ರಾಡಕ್ಟಲ್ಲಿರ್ತಕ್ಕಂಥ ಕ್ವಾಲಿಟಿ ಆಗಿರ್ಬೋದು, ಈ ರೀತಿ ಕೆಲವೊಂದು ಅಂಶಗಳನ್ನ ಎಕನಾಮಿಕ್ ಅಥವಾ ನಾನ್ ಎಕನಾಮಿಕ್ ಫ್ಯಾಕ್ಟರ್ಗಳನ್ನು, ಪೊಲಿಟಿಕಲ್ ಆಗಿರ್ಬೋದು, ಟೆಕ್ನಾಲಜಿಕಲ್ ಆಗಿರ್ಬೋದು ಅಥವಾ ಕಲ್ಚರಲ್ ಫ್ಯಾಕ್ಟರ್ಸು ಕೂಡ ನಮ್ಮ ಅಂಶದ ಮೇಲೆ ಪ್ರಭಾವ ಬೀರುತ್ತೆ, ಪ್ರಾಡಕ್ಟ್ ಮೇಲೆ ಪ್ರಭಾವ ಬೀರುತ್ತೆ. ಸೊ ಇವೆಲ್ಲವುಗಳನ್ನ ಕೂಡ ನಾವೇನು ಮಾಡಬೇಕು, ಮಾನಿಟರ್ ಮಾಡ್ತಾ ಇರಬೇಕು, ನೋಡ್ತಾ ಇರಬೇಕು. ಅವುಗಳೇನು ಚೇಂಜಸ್ ಆಗ್ತಿದೆಯೋ ಅದನ್ನು ನಮ್ಮ ಮಾರ್ಕೆಟಲ್ಲಿ ಅಪ್ಲೈ ಮಾಡಿಕೊಂಡು ಗೂಡ್ಸ್ ಅಥವಾ ಸರ್ವಿಸಲ್ಲಿ ಚೇಂಜಸ್ಗಳನ್ನ ತೆಗೆದುಬಂದು ಆ ಗೂಡ್ಸ್ ಅಥವಾ ಸರ್ವಿಸ್ ಮಾರ್ಕೆಟಲ್ಲಿ ಸರ್ವೈವಲ್ ಆಗೋ ರೀತಿಯಲ್ಲಿ ಅದನ್ನು ನಾವು ಡೆವಲಪ್ಮೆಂಟ್ ಮಾಡ್ತಾ ಹೋಗಬೇಕು. ಸೊ ಮಾನಿಟರಿಂಗ್ ಮಾಡೋದು ಕೂಡ ಒಂದು ಎನ್ವಿರಾನ್ಮೆಂಟ್ ಅನಲೈಸಿಸ್ ಪ್ರೊಸೆಸ್ ಅಂತ ನಾವು ಹೇಳ್ಬೋದು. ಓಕೆ, ನೆಕ್ಸ್ಟ್ ಒನ್ ಫೋರ್ಕಾಸ್ಟಿಂಗ್. ಫೋರ್ಕಾಸ್ಟಿಂಗ್ ಅಂದರೆ ಏನು ಮಾಡೋದು, ವಿಶ್ಲೇಷಣೆ ಮಾಡೋದು. ಬೇಸ್ಡ್ ಆನ್ ಸ್ಕ್ಯಾನಿಂಗ್ ಆ್ಯಂಡ್ ಮಾನಿಟರಿಂಗ್ ಫೋರ್ಕಾಸ್ಟ್ ಆರ್ ಪ್ರಿಪೇರ್ಡ್. ನಾವೇನು ಮಾಡ್ತೀವಿ, ಮಾರ್ಕೆಟನ್ನು ಸ್ಕ್ಯಾನ್ ಮಾಡೋ ಮುಖಾಂತರ, ಸ್ಟಡಿ ಮಾಡೋ ಮುಖಾಂತರ, ಅದೇ ರೀತಿಯಾಗಿ ಮಾನಿಟರಿಂಗ್ ಅದನ್ನು ವಾಚ್ ಮಾಡೋ ಮುಖಾಂತರ ನಾವೇನು ಮಾಡ್ಬೋದು, ಮಾರ್ಕೆಟನ್ನು ಫೋರ್ಕಾಸ್ಟ್ ಮಾಡ್ಬೋದು. ಫೋರ್ಕಾಸ್ಟಿಂಗ್ ಮೀನ್ಸ್ ಆ್ಯಂಟಿಸಿಪೇಟಿಂಗ್ ಆರ್ ಎಕ್ಸ್ಪೆಕ್ಟಿಂಗ್ ದ ಹ್ಯಾಪ್ನಿಂಗ್ ಇನ್ ಫ್ಯೂಚರ್. ಫೋರ್ಕಾಸ್ಟಿಂಗ್ ಅಂದ್ರೇನು, ಫ್ಯೂಚರ್ದಲ್ಲಿ ಏನಾದರೂ ಚೇಂಜ್ ಆಗ್ಬೋದು ಅಂತ ನಾವು ಈಗಲೇ ಊಹೆ ಮಾಡೋದಕ್ಕೆ ನಾವೇನಂತ ಕರಿತೀವಿ, ಫೋರ್ಕಾಸ್ಟಿಂಗ್ ಅಂತ ಕರಿತೀವಿ. ದ ಡೈರೆಕ್ಷನ್ಸ್ ಇನ್ ವಿಚ್ ಎನ್ವಿರಾನ್ಮೆಂಟ್ ಫ್ಯಾಕ್ಟರ್ಸ್ ಆರ್ ಗೋಯಿಂಗ್ ಟು ಮೂವ್. ಅಂದರೆ ಯಾವ ರೀತಿ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ಗಳು ಮೂವ್ ಆಗ್ತಾ ಇದ್ದಾವೆ, ಯಾವ ಒಂದು ದಿಕ್ಕಿನ ಕಡೆಗೆ ಹೋಗ್ತಾ ಇದ್ದಾವೆ, ಮಾರ್ಕೆಟ್ ಯಾವುದರ ಬೆನ್ನು ಹತ್ತಿದೆ. ಫಾರ್ ಎಕ್ಸಾಂಪಲ್ ಮಾರ್ಕೆಟಲ್ಲಿ ಏನು ಚೇಂಜಸನ್ನು ಮಾಡಬೇಕು, ಯಾವ ಚೇಂಜನ್ನು ಮಾರ್ಕೆಟ್ ಬಯಸ್ತಾ ಇದೆ, ಕಸ್ಟಮರ್ಸ್ ಏನನ್ನು ಬಯಸ್ತಾ ಇದ್ದಾರೆ, ಇವೆಲ್ಲವುಗಳನ್ನು ನಾವು ಥಿಂಕ್ ಮಾಡಬೇಕು. ಅದೇ ರೀತಿಯಾಗಿ ಫ್ಯೂಚರಲ್ಲಿ ನಮ್ಮ ಕಸ್ಟಮರ್ಸನ್ನ ಜಾಸ್ತಿ ಮಾಡಬೇಕಾದ್ರೆ ನಾವು ಯಾವೊಂದು ಸ್ಟೆಪ್ಸ್ಗಳನ್ನ ತೆಗೆದುಕೊಳ್ಬೇಕು, ನಮ್ಮ ಪ್ರಾಡಕ್ಟಲ್ಲಿ ಏನು ಡೆವಲಪ್ಮೆಂಟ್ ಮಾಡಬೇಕು, ಇವೆಲ್ಲವುಗಳನ್ನ ನಾವೇನು ಮಾಡ್ತೀವಿ, ಮುಂದಾಲೋಚನೆಯಿಂದ ಊಹೆಗಳನ್ನ ಮಾಡಿಕೊಂಡು ಡೆವಲಪ್ಮೆಂಟ್ ಮಾಡ್ತೀವಿ. ಇದಕ್ಕೆ ನಾವೇನಂತ ಕರಿತೀವಿ, ಫೋರ್ಕಾಸ್ಟಿಂಗ್ ಅಂತ ಕರಿತೀವಿ. ಆ್ಯಂಡ್ ಲಾಸ್ಟ್ ಒನ್ ಅಸೆಸ್ಮೆಂಟ್. ಅಸೆಸ್ಮೆಂಟ್ ಮೀನ್ಸ್ ಇವ್ಯಾಲ್ಯೂಯೇಷನ್ ಆಫ್ ಫ್ಯಾಕ್ಟ್ ಆ್ಯಂಡ್ ಇನ್ಫಾರ್ಮೇಷನ್ ಕಲೆಕ್ಟೆಡ್. ನಾವೇನು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿರ್ತೀವಲ್ಲ ಅದನ್ನು ಅನಲೈಸ್ ಮಾಡೋದಕ್ಕೆ, ಇವ್ಯಾಲ್ಯೂಯೇಟ್ ಮಾಡೋದಕ್ಕೆ ನಾವೇನಂತ ಕರಿತೀವಿ, ಅಸೆಸ್ಮೆಂಟ್ ಅಂತ ಕರಿತೀವಿ. ಅಸೆಸ್ಮೆಂಟ್ ಈಸ್ ಮೇಡ್ ಟು ನೋ ವೈ ದ ಫ್ಯಾಕ್ಟರ್ಸ್ ಆರ್ ಗೋಯಿಂಗ್ ಟು ಚೇಂಜ್. ಅಸೆಸ್ಮೆಂಟನ್ನು ನಾವು ಯಾವುದಕ್ಕೋಸ್ಕರ ಯೂಸ್ ಮಾಡ್ತೀವಿ, ವೈ ದ ಫ್ಯಾಕ್ಟರ್ಸ್ ಆರ್ ಗೋಯಿಂಗ್ ಟು ಚೇಂಜ್, ಫ್ಯಾಕ್ಟರ್ಸ್ಗಳು ಅಥವಾ ಅಂಶಗಳು ಯಾಕೆ ಚೇಂಜ್ ಆಗ್ತಾ ಇದ್ದಾವೆ, ಆ್ಯಂಡ್ ಹೌ ದೇ ಆರ್ ಗೋಯಿಂಗ್ ಟು ಅಫೆಕ್ಟ್ ಬಿಸ್ನೆಸ್. ಅವು ಯಾವ ರೀತಿ ಆ ಚೇಂಜ್ ಆದಂಥ ಅಂಶಗಳು ನಮ್ಮ ಬಿಸ್ನೆಸ್ ಮೇಲೆ ಯಾವ ರೀತಿ ಎಫೆಕ್ಟನ್ನು ಮಾಡ್ತಾ ಇದ್ದಾವೆ. ಅದೇ ರೀತಿಯಾಗಿ ಆ್ಯಂಡ್ ವಾಟ್ ಕೈಂಡ್ ಆಫ್ ಪ್ರಿಪ್ರೇಷನ್ ಆ್ಯಂಡ್ ಪ್ಲ್ಯಾನಿಂಗ್ ಫರ್ಮ್ ಹ್ಯಾಸ್ ಟು ಮೇಕ್. ಅಂದರೆ ಈ ಚೇಂಜಸ್ಗಳನ್ನ ನಾವು ನಮ್ಮ ಬಿಸ್ನೆಸ್ಸಲ್ಲಿ ಮಾಡ್ಕೊಳ್ಬೇಕಾದ್ರೆ ಯಾವ ಒಂದು ತಯಾರಿಗಳನ್ನ ನಾವು ಮಾಡ್ಕೊಳ್ಬೇಕು, ನಾವೇನು ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು, ಯಾವ ಒಂದು ಪ್ಲ್ಯಾನ್ಗಳನ್ನ ಅಡಾಪ್ಟ್ ಮಾಡ್ಕೊಳ್ಬೇಕು ಟು ಎಫೆಕ್ಟಿವ್ಲಿ ಮ್ಯಾನೇಜ್ ದಿ ಚೇಂಜಸ್. ಅಂದರೆ ಈ ರೀತಿ ಬಿಸ್ನೆಸ್ಸಲ್ಲಿ ಮಾರ್ಕೆಟಲ್ಲಿ ಆಗ್ತಕ್ಕಂಥ ಚೇಂಜಸ್ಗಳನ್ನು ನಾವು ನಮ್ಮ ಬಿಸ್ನೆಸ್ಸಲ್ಲಿ ಅಳವಡಿಸ್ಕೊಳ್ಬೇಕಾದ್ರೆ, ಅವುಗಳನ್ನ ರೀಚ್ ಆಗಬೇಕಾದ್ರೆ ನಾವೇನು ಪ್ಲ್ಯಾನ್ ಮಾಡಬೇಕು, ನಾವೇನು ಪ್ರಿಪ್ರೇಷನ್ಗಳು ಮಾಡ್ಕೋಬೇಕು, ಅದೇ ರೀತಿಯಾಗಿ ಈ ಚೇಂಜಸನ್ನು ನಾವು ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅಂತ ಹೇಳೋದಕ್ಕೆ ಅಸೆಸ್ಮೆಂಟ್ ಅಂತ ಹೇಳ್ತೀವಿ. ಓಕೆ ಸ್ಟೂಡೆಂಟ್ಸ್, ಇದಿಷ್ಟು ಪ್ರೊಸೆಸ್ ಆಫ್ ಎನ್ವಿರಾನ್ಮೆಂಟ್ ಅನಲೈಸ್. ಅಂದರೆ ಒಂದು ಮಾರ್ಕೆಟಿಂಗ್ ವಾತಾವರಣವನ್ನು ನಾವು ಅನಲೈಸ್ ಮಾಡಬೇಕಾದ್ರೆ, ಡಿಸಿಷನ್ ತಗೊಳ್ಳೋಕ್ಕಿಂತ ಮುಂಚೆ ನಾವೇನು ಮಾಡಬೇಕು, ಮಾರ್ಕೆಟನ್ನು ನೋಡಬೇಕು, ಹಾಗೆ ಡಿಸಿಷನ್ಗಳನ್ನ ತೆಗೆದುಕೊಳ್ಳೋಕೆ ಬರೋದಿಲ್ಲ. ಫಾರ್ ಎಕ್ಸಾಂಪಲ್ ಈಗ ನಾವೇನು ಮಾಡ್ತೀವಿ, ಒಂದು ತರಕಾರಿ ಅಂತಲೇ ತೊಗೊಂಡಾಗ ಇವತ್ತು ನಾವು ತರಕಾರಿ ಬೈ ಮಾಡಬೇಕು ಅಂತ ನಮ್ಮ ಡಿಸಿಷನ್ ಇದೆ. ಸೊ ನಾವು ತರಕಾರಿ ಬೈ ಮಾಡಬೇಕಾದ್ರೆ ಯಾವ ತರಕಾರಿಯನ್ನು ತೊಗೊಳ್ಬೇಕು, ಇದು ಕೂಡ ಒಂದು ಪ್ರಶ್ನೆ. ಅದೇ ರೀತಿಯಾಗಿ ನಾವು ಮಾರ್ಕೆಟ್ಗೆ ಹೋಗ್ತೀವಿ, ಅಲ್ಲಿ ನಾವೇನು ಮಾಡ್ತೀವಿ, ಇರ್ತಕ್ಕಂಥ ವ್ಯಾಪಾರಸ್ಥರ ಮಧ್ಯೆ ಯಾರ ಹತ್ರ ಒಳ್ಳೆಯ ಕ್ವಾಲಿಟಿ, ಒಳ್ಳೆಯ ಗುಣಮಟ್ಟದ ತರಕಾರಿಗಳಿದ್ದಾವೆ ಅನ್ನೋದನ್ನು ನಾವು ನೋಡಿಕೊಂಡು ಅನಲೈಸ್ ಮಾಡ್ತೀವಿ. ಆವಾಗ ನಾವೇನು ಮಾಡ್ತೀವಿ, ಅನಲೈಸ್ ಮಾಡಿಕೊಂಡು ಆ ಪ್ರಾಡಕ್ಟನ್ನು, ಆ ತರಕಾರಿಗಳನ್ನ ಖರೀದಿ ಮಾಡ್ತೀವಿ. ಈ ರೀತಿ ಒಂದು ಬಿಸ್ನೆಸ್ಸಲ್ಲೂ ಕೂಡ ನಾವು ಡಿಸಿಷನ್ಗಳನ್ನ ತೆಗೆದುಕೊಳ್ಬೇಕಾದ್ರೆ ಅದಕ್ಕಿಂತ ಮುಂಚೆ ನಾವೇನು ಮಾಡಬೇಕು, ಆ ಮಾರ್ಕೆಟನ್ನು ಅನಲೈಸ್ ಮಾಡಬೇಕು. ಆ ಅನಲೈಸ್ ಮಾಡಬೇಕಾದ್ರೆ ಈ ಒಂದು ಪ್ರೊಸೆಸ್ಗಳನ್ನು ನಾವು ಫಾಲೋ ಮಾಡಬೇಕು. ಯಾವುವು, ಸ್ಕ್ಯಾನಿಂಗ್,
ಮಾನಿಟರಿಂಗ್, ಫೋರ್ಕಾಸ್ಟಿಂಗ್ ಆ್ಯಂಡ್ ಅಸೆಸ್ಮೆಂಟ್. ಅರ್ಥ ಆಯ್ತಲ್ಲ ಸ್ಟೂಡೆಂಟ್ಸ್? ಓಕೆ, ಇವಾಗ ನಾವೇನು ಮಾಡೋಣ, ಮೇನ್ ಕಾನ್ಸೆಪ್ಟ್ ಇಂಪ್ಯಾಕ್ಟ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಆನ್ ಬಿಸ್ನೆಸ್ ಡಿಸಿಷನ್ಸ್. ಅಂದರೆ ಈ ಒಂದು ವ್ಯವಹಾರದ ವಾತಾವರಣ, ಬಿಸ್ನೆಸ್ ಎನ್ವಿರಾನ್ಮೆಂಟ್ ಬಿಸ್ನೆಸ್ನ ಡಿಸಿಷನ್ಗಳನ್ನು ತೆಗೆದುಕೊಳ್ಳೋದ್ರ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನೋದನ್ನು ನೋಡೋಣ. ಪ್ರತಿಯೊಂದು ಕಂಪ್ನಿ ಬಿಸ್ನೆಸ್ ಸಕ್ಸಸ್ಫುಲ್ ಆಗಬೇಕಾದ್ರೆ ಅಲ್ಲೇನು ಬೇಕು, ಒಂದು ಒಳ್ಳೆಯ ಕ್ವಾಲಿಟಿ ಡಿಸಿಷನ್ ಬೇಕು. ಒಳ್ಳೆಯ ಕ್ವಾಲಿಟಿ ಡಿಸಿಷನ್ಗಳಿದ್ದಾಗ ಮಾತ್ರ ಆ ಕಂಪ್ನಿ ಸರ್ವೈವಲ್ ಆಗುತ್ತೆ. ಪ್ರತಿಯೊಂದು ಕಂಪ್ನಿಯ ಯಾವುದೇ ಕಾರ್ಯಗಳಿರ್ಬೋದು, ಅದು ತೆಗೆದುಕೊಂಡಂಥ ಡಿಸಿಷನ್ ಮೇಲೆ ಅವು ಡಿಪೆಂಡ್ ಆಗಿರುತ್ತವೆ. ಸೊ ದ ಡಿಸಿಷನ್ ಶುಡ್ ಬಿ ಟೇಕೆನ್ ಆಫ್ಟರ್ ಕೇರ್ಫುಲ್ ಅನಲೈಸ್ ಆಫ್ ಎನ್ವಿರಾನ್ಮೆಂಟ್ ಫ್ಯಾಕ್ಟರ್ಸ್ ದ್ಯಾಟ್ ಅಫೆಕ್ಟ್ ದಿ ಬಿಸ್ನೆಸ್. ಅಂದರೆ ನಾವೇನು ಮಾಡಬೇಕು, ಮಾರ್ಕೆಟನ್ನು ನಾವೇನು ಡಿಸಿಷನ್ನ ತೆಗೆದುಕೊಳ್ತಾ ಇದ್ದೀವಲ್ಲ, ಆ ಡಿಸಿಷನ್ನ ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ಮಾರ್ಕೆಟಿಂಗ್ ಎನ್ವಿರಾನ್ಮೆಂಟಲ್ಲಿ ಇರ್ತಕ್ಕಂಥ ಕೆಲವೊಂದು ಅಂಶಗಳನ್ನ ಪರಿಗಣಿಸಿ ನಾವು ತೆಗೆದುಕೊಂಡಂಥ ಡಿಸಿಷನ್ ಯಾವ ರೀತಿ ಪ್ರಭಾವ ಬೀರ್ಬೋದು ಅನ್ನೋದನ್ನು ತಲೆಯಿಟ್ಕೊಂಡು ನಾವು ಡಿಸಿಷನ್ಗಳನ್ನ ತೆಗೆದುಕೊಳ್ಬೇಕಾಗುತ್ತೆ. ಸೊ ಈಗ ನಾವೇನು ಮಾಡೋಣ, ಬಿಸ್ನೆಸ್ ಎನ್ವಿರಾನ್ಮೆಂಟ್ ಯಾವ ರೀತಿ ಡಿಸಿಷನ್ ಮೇಲೆ ಪ್ರಭಾವ ಬೀರುತ್ತೆ ನೋಡೋಣ. ಇಂಪ್ಯಾಕ್ಟ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಆನ್ ಬಿಸ್ನೆಸ್ ಡಿಸಿಷನ್ಸ್. ಬಿಸ್ನೆಸ್ ಡಿಸಿಷನ್ ತೆಗೆದುಕೊಳ್ಳುವಾಗ ಇರ್ತಕ್ಕಂಥ ವ್ಯವಹಾರದ ವಾತಾವರಣ, ಬಿಸ್ನೆಸ್ ಎನ್ವಿರಾನ್ಮೆಂಟ್ ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನೋದನ್ನು ನೋಡೋಣ. ಫಸ್ಟ್ ಪಾಯಿಂಟ್, ಸಿಸ್ಟಮ್ಯಾಟಿಕ್ ಆ್ಯಂಡ್ ಸೈಂಟಿಫಿಕ್ ಡಿಸಿಷನ್ ಪ್ರೊಸೆಸ್. ಸಿಸ್ಟಮ್ಯಾಟಿಕ್ ಆ್ಯಂಡ್ ಸೈಂಟಿಫಿಕ್ decision making process. Environment analysis is undertaken in 4 stages like scanning, monitoring, forecasting and assessment of environment. During these stages the relevant micro and macro factors are observed and monitored. ನಾವೇನು ಮಾಡಬೇಕಾಗುತ್ತೆ, ಯಾವುದಾದ್ರೂ ಒಂದು ಬಿಸ್ನೆಸ್ಸನ್ನು ಅನಲೈಸ್ ಮಾಡಬೇಕಾದ್ರೆ, ಆ ಬಿಸ್ನೆಸ್ ಡಿಸಿಷನ್ಗಳನ್ನ ತೆಗೆದುಕೊಳ್ಬೇಕಾದ್ರೆ ಮೊದಲಿಗೆ ನಾವೇನು ಮಾಡಬೇಕು, ಎನ್ವಿರಾನ್ಮೆಂಟ್ ಅನಲೈಸನ್ನು ಮಾಡಬೇಕು, ವಾತಾವರಣ ವಿಶ್ಲೇಷಿಸಬೇಕು, ಅನಲೈಸ್ ಮಾಡಬೇಕು. ಆಮೇಲೆ ನಮಗೇನಾಗುತ್ತೆ, ಅಲ್ಲಿರ್ತಕ್ಕಂಥ ಮೈಕ್ರೋ ಫ್ಯಾಕ್ಟರ್ಸ್ ಮತ್ತು ಮ್ಯಾಕ್ರೋ ಫ್ಯಾಕ್ಟರ್ಸ್ಗಳು, ಪೊಲಿಟಿಕಲ್, ಸೋಷಿಯಲ್, ಟೆಕ್ನಾಲಜಿಕಲ್, ಈ ರೀತಿ ಈ ಎಲ್ಲಗಳನ್ನ ನಾವು ಸ್ಟಡಿ ಮಾಡಿಕೊಂಡು ಅದನ್ನು ಮಾನಿಟರ್ ಮಾಡಿಕೊಂಡು ಆಮೇಲೆ ಡಿಸಿಷನ್ ತೆಗೆದುಕೊಳ್ಬೇಕು. ಸೊ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಯಾವ ರೀತಿ ಹೆಲ್ಪ್ ಆಗುತ್ತೆ, ಅಲ್ಲಿ ಆಗ್ತಕ್ಕಂಥ ಮಾರ್ಕೆಟಲ್ಲಿ ಏನಾಗ್ತಾ ಇರ್ತಲ್ಲ ಚೇಂಜಸ್. ಫಾರ್ ಎಕ್ಸಾಂಪಲ್, ಸದ್ಯದಲ್ಲಿ ಮಾರ್ಕೆಟಲ್ಲಿ ನಮ್ಮದು ಏನಿದೆ, ಕೇವಲ ಒಂದೇ ಒಂದು ಶಾಪ್ ಇದೆ. ಆವಾಗ ಏನಾಗ್ತಾ ಇರುತ್ತೆ, ನಮ್ಮ ಬಿಸ್ನೆಸ್ಸು ತುಂಬ ಪ್ರಾಫಿಟಲ್ಲಿ ನಡೀತಾ ಇರುತ್ತೆ. ಆದರೆ ಕೆಲವು ದಿನಗಳ ನಂತರ ಏನಾಗುತ್ತೆ, ನಮ್ಮ ಬಿಸ್ನೆಸ್ ಪ್ರಾಫಿಟಲ್ಲಿರೋದನ್ನು ನೋಡಿಕೊಂಡು ಇನ್ನೂ ಒಂದು 4 ಜನ ಅದೇ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾರೆ. ಸೊ ಆವಾಗ ನಾವೇನು ಮಾಡಬೇಕಾಗುತ್ತೆ, ಕಾಂಪಿಟೇಟರ್ಸ್ಗಳನ್ನ ಎದುರಿಸ್ತಾ ಇರ್ತೀವಿ. ಸೊ ಆವಾಗ ನಾವು ಏನು ಮಾಡಬೇಕು, ಒಂದು ಒಳ್ಳೆಯ ಡಿಸಿಷನ್ ತೆಗೆದುಕೊಳ್ಳೋ ಮುಖಾಂತರ ಇರ್ತಕ್ಕಂಥ ಕಸ್ಟಮರ್ಸ್ ನಮ್ಮ ಹತ್ರನೇ ಬರೋ ರೀತಿಯಲ್ಲಿ ನಾವು ಮಾಡಬೇಕು. ಯಾವ ರೀತಿ, ನಾವು ಕಾಂಪಿಟೇಟರ್ಸ್ ಏನು ಮಾಡ್ತಾ ಇದ್ದಾರೆ, ಅವ್ರು ಯಾವ ಪ್ರೈಸಿಂಗ್ ಸ್ಟ್ರಾಟಜಿನ ಅಡಾಪ್ಟ್ ಮಾಡಿದ್ದಾರೆ, ಅದೇ ರೀತಿಯಾಗಿ ಅವ್ರ ಹತ್ರ ಇರೋ ಗೂಡ್ಸು ನಮಗಿಂತ ಕ್ವಾಲಿಟಿ ಗೂಡ್ಸ್ ಇದೆಯೋ, ಈ ರೀತಿಯಾಗಿ ಕೆಲವೊಂದು ಅಂಶಗಳನ್ನ ಚೆಕ್ ಮಾಡಿಕೊಂಡು ಯಾವ ರೀತಿ ಸರ್ವಿಸ್ ಕೊಡ್ತಾ ಇದ್ದಾರೆ ಅನ್ನೋದನ್ನು ಎಲ್ಲ ಅಂಶಗಳನ್ನ ಚೆಕ್ ಮಾಡಿಕೊಂಡು ನಾವೇನು ಮಾಡಬೇಕು, ಅವರಿಗೆ ತಕ್ಕಂತೆ ನಮ್ಮ ಪ್ರೈಸನ್ನು ಕೂಡ ಕಡಿಮೆ ಮಾಡಿಕೊಂಡು ಅವರಿಗೆ ಕಾಂಪೀಟ್ ಮಾಡ್ತಾ ಒಳ್ಳೆಯ ಒಂದು ಸರ್ವಿಸನ್ನು ಕಸ್ಟಮರ್ಗೆ ಕೊಡಬೇಕು. ಆಗ ಮಾತ್ರ ಏನಾಗುತ್ತೆ, ನಾವು ಮಾರ್ಕೆಟಲ್ಲಿ ಸರ್ವೈವಲ್ ಆಗ್ತೀವಿ. ಸೊ ಒಂದು ಸಿಸ್ಟಮ್ಯಾಟಿಕ್ ಮತ್ತು ಸೈಂಟಿಫಿಕ್ ಡಿಸಿಷನ್ ಮೇಕಿಂಗ್ ಪ್ರೊಸೆಸ್ ತೊಗೋಬೇಕಾದ್ರೂ ಕೂಡ ನಮಗೇನು ಬೇಕು, ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅನಲೈಸ್ ಮಾಡಲೇಬೇಕು. ಸಿಸ್ಟಮ್ಯಾಟಿಕ್ ಮತ್ತು ಸೈಂಟಿಫಿಕ್ ಡಿಸಿಷನ್, ಫಾರ್ ಎಕ್ಸಾಂಪಲ್ ನಾವು ಬಿಸ್ನೆಸ್ಸನ್ನು ಎಕ್ಸ್ಪ್ಯಾಂಡ್ ಮಾಡ್ತಾಯಿದ್ದೀವಿ ಅಥವಾ ಡೈವರ್ಸಿಫಿಕೇಷನ್ ಮಾಡ್ತಾಯಿದ್ದೀವಿ ಅಂತ ತೊಗೊಳ್ಳೋಣ. ಸೊ ಎಕ್ಸ್ಪ್ಯಾಂಡ್ ಮಾಡಬೇಕಾದ್ರೂ ಕೂಡ ನಾವೇನು ಮಾಡಬೇಕು, ಮಾರ್ಕೆಟನ್ನು ಅನಲೈಸ್ ಮಾಡ್ಕೋಬೇಕು. ನಮ್ಮ ಮಾರ್ಕೆಟ್ ಎಕ್ಸ್ಪ್ಯಾಂಡ್ ಆದರೆ ಇಲ್ಲಿ ಸರ್ವೈವಲ್ ಆಗುತ್ತಾ, ಅದರ ತಕ್ಕಂತೆ ನಾವು ಪ್ರಾಫಿಟನ್ನು ಅರ್ನ್ ಮಾಡ್ತೀವ, ಈ ರೀತಿ ಕೆಲವೊಂದು ಅಂಶಗಳನ್ನ, ಬಿಸ್ನೆಸ್ ಎನ್ವಿರಾನ್ಮೆಂಟಲ್ ಅಂಶಗಳನ್ನ ಪರಿಗಣಿಸಿದಾಗ ಮಾತ್ರ ನಾವೇನು ಮಾಡ್ಬೋದು, ಇಂಪಾರ್ಟೆಂಟ್ ಸೈಂಟಿಫಿಕ್ ಡಿಸಿಷನ್ಗಳನ್ನ ತೆಗೆದುಕೊಳ್ಬೋದು. ಸೊ ಸಿಸ್ಟಮ್ಯಾಟಿಕ್ ಮತ್ತು ಸೈಂಟಿಫಿಕ್ ಡಿಸಿಷನ್ಗಳನ್ನ ತೆಗೆದುಕೊಳ್ಬೇಕಾದ್ರೂ ಕೂಡ ನಮಗೆ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅದ್ರ ಮೇಲೆ ಪ್ರಭಾವ ಬೀರುತ್ತೆ ಅಂತ ಹೇಳಬಹುದು. ಓಕೆ, ಸೆಕೆಂಡ್ ಪಾಯಿಂಟ್, ಟು ಡೆವಲಪ್ ಬ್ರಾಡ್ ಸ್ಟ್ರಾಟಜೀಸ್ ಆ್ಯಂಡ್ ಲಾಂಗ್ ಟರ್ಮ್ ಪ್ಲ್ಯಾನ್ಸ್. ಇಲ್ಲೇನಾಗುತ್ತೆ, ಟು ಡೆವಲಪ್ ದಿ ಬ್ರಾಡ್ ಸ್ಟ್ರಾಟಜೀಸ್ ಅಂದರೆ ಒಂದು ದೊಡ್ಡ ಸ್ಟ್ರಾಟಜಿಗಳನ್ನು, ಟೆಕ್ನಿಕ್ಗಳನ್ನ ಅಡಾಪ್ಟ್ ಮಾಡ್ಕೊಳ್ಬೇಕಾದ್ರೆ, ಅದೇ ರೀತಿಯಾಗಿ ಲಾಂಗ್ ಟರ್ಮ್ ಪ್ಲ್ಯಾನ್ಸ್ಗಳನ್ನ ಕೂಡ ಅಡಾಪ್ಟ್ ಮಾಡ್ಕೊಳ್ಬೇಕಾದ್ರೆ ಅದರ ಮೇಲೆ ನಮಗೇನಾಗುತ್ತೆ, ಬಿಸ್ನೆಸ್ ಎನ್ವಿರಾನ್ಮೆಂಟ್ ಪ್ರಭಾವ ಬೀರುತ್ತೆ. ಯಾವ ರೀತಿ, ಡಿಸಿಷನ್ ಮೇಕಿಂಗ್ ಈಸ್ ಎ ರೂಟೀನ್ ಆ್ಯಕ್ಟಿವಿಟಿ ಇನ್ ಎವ್ರಿ ಬಿಸ್ನೆಸ್. ಏನಾಗಿದೆ, ಪ್ರತಿಯೊಂದು ಬಿಸ್ನೆಸ್ಸಲ್ಲೂ ಕೂಡ ಡಿಸಿಷನ್ ತಗೊಳ್ಳೋದು ರೂಟೀನ್ ಆ್ಯಕ್ಟಿವಿಟಿ ಆಗಿದೆ. ಪ್ರತಿನಿತ್ಯ ಹೊಸ ಡಿಸಿಷನ್ಗಳನ್ನ ನಾವು ಬಿಸ್ನೆಸ್ಸಲ್ಲಿ ತೆಗೆದುಕೊಳ್ಳಲೇಬೇಕು.
ದೀಸ್ ಡಿಸಿಷನ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು ರೂಟೀನ್ ಆ್ಯಂಡ್ ಸ್ಟ್ರಾಟಜಿಕ್. ಈ ಡಿಸಿಷನ್ಗಳನ್ನ ನಾವು ರೂಟೀನ್ ಮತ್ತು ಸ್ಟ್ರಾಟಜಿಕ್ ಅಂತ ಡಿವೈಡ್ ಮಾಡ್ತೀವಿ. ರೂಟೀನ್ ಡಿಸಿಷನ್ ಅಂದರೆ ಡೇ ಟು ಡೇ ಡಿಸಿಷನ್ಸ್ ಏನು ತೆಗೆದುಕೊಳ್ತೀವಲ್ಲ ಇದು. ಸ್ಟ್ರಾಟಜಿಕ್ ಡಿಸಿಷನ್ ಅಂದರೆ ಸ್ಟ್ರಾಟಜಿಕ್ ಡಿಸಿಷನ್ಸ್ ಆರ್ ಇಂಪಾರ್ಟೆಂಟ್ ಡಿಸಿಷನ್ಸ್ ದ್ಯಾಟ್ ಆರ್ ನಾಟ್ ಟೇಕನ್ ಫ್ರೀಕ್ವೆಂಟ್ಲಿ. ಅಂದರೆ ನಾವೇನು ಮಾಡ್ತೀವಿ, ಸ್ಟ್ರಾಟಜಿಕ್ ಡಿಸಿಷನ್ಗಳನ್ನ ಪದೇ ಪದೇ ತೆಗೆದುಕೊಳ್ಳೋದಿಲ್ಲ, ಕೇವಲ ಒಂದೆರಡು ಸಾರಿ ಮಾತ್ರ ನಮ್ಮ ಬಿಸ್ನೆಸ್ಸಲ್ಲಿ ತೆಗೆದುಕೊಳ್ತೀವಿ. ಅದ್ರ ಮೇಲೇ ನಮ್ಮ ಬಿಸ್ನೆಸ್ ಡಿಪೆಂಡ್ ಆಗಿರುತ್ತೆ. ಹಾಗಾದರೆ ಸ್ಟ್ರಾಟಜಿಕ್ ಡಿಸಿಷನ್ಗಳು ಯಾವ ಬರ್ತವೆ? ಫಾರ್ ಎಕ್ಸಾಂಪಲ್ ಎಕ್ಸ್ಪೆನ್ಷನ್ ಆಫ್ ಬಿಸ್ನೆಸ್, ಡೈವರ್ಸಿಫಿಕೇಷನ್ ಆಫ್ ಬಿಸ್ನೆಸ್ ಆ್ಯಂಡ್ ಆಲ್ಸೋ ರೇಸಿಂಗ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಎಕ್ಸೆಟ್ರಾ. ಇವೆಲ್ಲ ಏನು ಸ್ಟ್ರಾಟಜಿಕ್ ಡಿಸಿಷನ್ಗಳು. ಈ ಸ್ಟ್ರಾಟಜಿ ಆಧಾರದ ಮೇಲೇ ನಮ್ಮ ಬಿಸ್ನೆಸ್ ಕೂಡ ಡಿಪೆಂಡ್ ಆಗಿರುತ್ತೆ. ಸೊ ಯಾವ ರೀತಿ ನಾವು ನಮ್ಮ ಬಿಸ್ನೆಸ್ಸನ್ನು ಎಕ್ಸ್ಪ್ಯಾಂಡ್ ಮಾಡ್ಬೋದು ಅನ್ನೋದನ್ನು ಕೂಡ ನಾವು ಡಿಸಿಷನ್ ತೆಗೆದುಕೊಳ್ಬೇಕಾದ್ರೆ ಎನ್ವಿರಾನ್ಮೆಂಟನ್ನು ಅನಲೈಸ್ ಮಾಡಬೇಕು. ಅದೇ ರೀತಿಯಾಗಿ ಡೈವರ್ಸಿಫಿಕೇಷನ್, ನಮ್ಮ ಬಿಸ್ನೆಸ್ಸನ್ನು ಡೈವರ್ಸಿಫೈ ಮಾಡಬೇಕಾದ್ರೆ ಫಾರ್ ಎಕ್ಸಾಂಪಲ್ ನಮ್ಮದೇನಿದೆ ಈಗ ಕೇವಲ ಒಂದು ಕಿರಾಣಾ ಸ್ಟೋರ್ ಇದೆ. ಕಿರಾಣಾ ಸ್ಟೋರ್ದಿಂದ ನಾವು ಸ್ಟೇಷ್ನರಿ ಸ್ಟೋರನ್ನು ಕೂಡ ಓಪನ್ ಮಾಡ್ಬೋದು, ಅದರ ಜೊತೆಗೆ ಕೂಲ್ ಡ್ರಿಂಕ್ಸ್ ಹೌಸನ್ನು ಕೂಡ ಓಪನ್ ಮಾಡ್ಬೋದು. ಈ ರೀತಿಯಾಗಿ ನಮ್ಮ ಬಿಸ್ನೆಸ್ನ ಡೈವರ್ಸಿಫೈ ಮಾಡ್ತೀವಿ. ಬೇರೆ ಬೇರೆ ಸೆಕ್ಟರ್ಗಳಲ್ಲೂ ಕೂಡ ನಾವು ನಮ್ಮ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತೀವಿ. ಸೊ ಅವೆಲ್ಲವನ್ನು ಸ್ಟಾರ್ಟ್ ಮಾಡಬೇಕಾದ್ರೂ ಕೂಡ ನಾವೇನು ಮಾಡಬೇಕಾಗುತ್ತೆ, ಬಿಸ್ನೆಸ್ ಎನ್ವಿರಾನ್ಮೆಂಟನ್ನು ಸ್ಟಡಿ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ರೇಸಿಂಗ್ ಲಾಂಗ್ ಟರ್ಮ್ ಕ್ಯಾಪಿಟಲ್, ನಮ್ಮ ಬಿಸ್ನೆಸ್ಸನ್ನು ಎಕ್ಸ್ಪ್ಯಾಂಡ್ ಮಾಡಬೇಕಾದ್ರೆ ಅಥವಾ ಏನಾದರೂ ಟೆಕ್ನಾಲಜಿಕಲ್ ಚೇಂಜಸ್ ಮಾಡಬೇಕಾದ್ರೆ ನಮಗೆ ಕ್ಯಾಪಿಟಲ್ ಅವಶ್ಯಕವಾಗಿದೆ. ಸೊ ಆ ಕ್ಯಾಪಿಟಲನ್ನು, ಲಾಂಗ್ ಟರ್ಮ್ ಕ್ಯಾಪಿಟಲನ್ನು ನಾವು ರೇಸ್ ಮಾಡಬೇಕಾದ್ರೆ, ಗಳಿಸ್ಬೇಕಾದ್ರೆ ಯಾವ ಮೂಲಗಳಿಂದ ನಾವು ಕ್ಯಾಪಿಟಲನ್ನು ರಿಸೀವ್ ಮಾಡ್ಕೊಳ್ಬೇಕು, ಯಾವ ಒಂದು ಇಂಟ್ರೆಸ್ಟ್ ಆಧಾರದ ಮೇಲೆ ಕ್ಯಾಪಿಟಲ್ ತೊಗೊಳ್ಬೇಕು, ಎಷ್ಟು ಅಮೌಂಟ್ ಕ್ಯಾಪಿಟಲ್ ನಮಗೆ ರಿಕ್ವೈರ್ಮೆಂಟ್ ಇದೆ, ಇವೆಲ್ಲವನ್ನು ಸ್ಟಡಿ ಮಾಡಬೇಕಾದ್ರೂ ಕೂಡ ಅದಕ್ಕೆ ಏನಾಗುತ್ತೆ, ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅದರ ಮೇಲೆ ಪ್ರಭಾವ ಬೀರುತ್ತೆ. ಓಕೆ, ಸೊ ಆಗ್ತಕ್ಕಂಥ ಮೈಕ್ರೋ ಮತ್ತು ಮ್ಯಾಕ್ರೋ ಎಕನಾಮಿಕ್, ಪೊಲಿಟಿಕಲ್, ಟೆಕ್ನಾಲಜಿಕಲ್, ಸೋಷಿಯಲ್ ಇಂಥ ಎಲ್ಲವೂ ಕೂಡ ಏನಾಗುತ್ತೆ ನಮ್ಮ ಬಿಸ್ನೆಸ್ ಮೇಲೆ ಇಂಪ್ಯಾಕ್ಟನ್ನು ಬೀರುತ್ತೆ. ಸೊ ಇವುಗಳನ್ನೆಲ್ಲ ಸ್ಟಡಿ ಮಾಡಿಕೊಂಡಾಗ ಮಾತ್ರ ನಾವೇನು ಮಾಡ್ಬೋದು, ಸ್ಟ್ರಾಟಜಿಗಳನ್ನ ಅಥವಾ ಪ್ಲ್ಯಾನ್ಸ್ಗಳನ್ನ ಹಾಕ್ಕೊಳ್ಬೋದು. ಓಕೆ, ನೆಕ್ಸ್ಟ್ ಪಾಯಿಂಟ್, ಇನ್ಪುಟ್ ಫಾರ್ ಸ್ಟ್ರಾಟಜಿಕ್ ಡಿಸಿಷನ್ ಮೇಕಿಂಗ್. ಎವ್ರಿ ಸ್ಟ್ರಾಟಜಿಕ್ ಡಿಸಿಷನ್ ಹ್ಯಾಸ್ ಎ ಲಾಂಗ್ ಟರ್ಮ್ ಇಂಪ್ಯಾಕ್ಟ್ ಆನ್ ದಿ business in terms of huge capital expenditure, organizational change, marketing challenges, etc. ಇಲ್ಲೇನಾಗುತ್ತೆ, ನಾವು ತೊಗೊಳ್ತಕ್ಕಂಥ ಪ್ರತಿಯೊಂದು ಸ್ಟ್ರಾಟಜಿಕ್ ಡಿಸಿಷನ್ಗಳು, ಅದು ಎಕ್ಸ್ಪಾನ್ಷನ್ ಇರ್ಬೋದು, ಡೈವರ್ಸಿಫಿಕೇಷನ್ ಇರ್ಬೋದು, ಅಥವಾ ಲಾಂಗ್ ಟರ್ಮ್ ಕ್ಯಾಪಿಟಲ್ನ ರೈಸ್ ಮಾಡೋದಾಗಿರ್ಬೋದು, ಇವೆಲ್ಲವೂ ಕೂಡ ಏನಾಗುತ್ತೆ ಲಾಂಗ್ ಟರ್ಮ್ ಅವಧಿಗೆ ನಮ್ಮ ಬಿಸ್ನೆಸ್ ಮೇಲೆ ಪ್ರಭಾವ ಬೀರುತ್ತೆ. ನಾವೇನಾದರೂ ಎಕ್ಸ್ಪೆನ್ಷನ್ ಮಾಡಿದರೆ ಅದು ಒಂದೆರಡು ದಿನ ಕೆಲಸ ಅಲ್ಲ, ಕಂಟಿನ್ಯೂಸ್ ಆಗಿ ವರ್ಷಾನುಗಟ್ಟಲೆ ಅದರ ಮೇಲೆ ನಮ್ಮ ಬಿಸ್ನೆಸ್ ರನ್ ಆಗ್ತಾ ಇರುತ್ತೆ. ಆ ಎಕ್ಸ್ಪೆನ್ಷನ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಡೈವರ್ಸಿಫಿಕೇಷನ್, ನಾವು ಬಿಸ್ನೆಸ್ಸನ್ನು ಡೈವರ್ಸಿಫೈ ಮಾಡಿದಾಗ ಕೂಡ ನಾವೇನಾಗುತ್ತೆ, ಏನು ಡೈವರ್ಸಿಫೈ ಮಾಡಿರ್ತೀವಲ್ಲ ಎಲ್ಲ ಸೆಕ್ಟರ್ಗಳನ್ನು ಕೂಡ ಕಂಟಿನ್ಯೂಸ್ ಆಗಿ ರನ್ ಮಾಡ್ತಾನೆ ಹೋಗ್ತೀವಿ. ಸೊ ಇದೇನಾಗುತ್ತೆ, ಸ್ಟ್ರಾಟಜಿಕ್ ಡಿಸಿಷನ್ ಲಾಂಗ್ ಟರ್ಮ್ ಡ್ಯೂರೇಷನನ್ನು ಹೊಂದಿದೆ. ಇಟ್ ಈಸ್ ಎಕ್ಸ್ಪೋಸ್ಡ್ ಟು ಎಕನಾಮಿಕ್, ಪೊಲಿಟಿಕಲ್, ಟೆಕ್ನಾಲಜಿಕಲ್ ಆ್ಯಂಡ್ ಫೈನಾನ್ಷಿಯಲ್ ರಿಸ್ಕ್. ನಾವು ತೆಗೆದುಕೊಂಡಂಥ ಲಾಂಗ್ ಟರ್ಮ್ ಸ್ಟ್ರಾಟಜಿಕ್ ಡಿಸಿಷನ್ಗಳು ಏನಾಗುತ್ತವೆ, ನಮ್ಮ ಬಿಸ್ನೆಸ್ ಮೇಲೆ ಎಕನಾಮಿಕ್ ಪ್ರಭಾವವನ್ನು ಕೂಡ ಬೀರುತ್ತೆ. ಅದೇ ರೀತಿಯಾಗಿ ಪೊಲಿಟಿಕಲ್, ಟೆಕ್ನಾಲಜಿಕಲ್ ಆ್ಯಂಡ್ ಫೈನಾನ್ಷಿಯಲ್ ರಿಸ್ಕ್ ಕೂಡ ಆಗಿರುತ್ತೆ. ನಾವು ಮಾಡಿದಂಥ ಬಿಸ್ನೆಸ್ಸು ಲಾಸ್ ಆದರೆ ನಾವೇನು ಮಾಡ್ತೀವಿ, ಎಕನಾಮಿಕಲಿ ವೀಕ್ ಆಗಿಬಿಡ್ತೀವಿ. ಅದೇ ರೀತಿಯಾಗಿ ಪೊಲಿಟಿಕಲ್ ಎಫೆಕ್ಟ್, ನಾವು ಏನಾದರೂ ಬಿಸ್ನೆಸ್ಸಲ್ಲಿ ಚೇಂಜಸನ್ನು ಮಾಡಿದರೆ ಪೊಲಿಟಿಕಲಾಗಿ ಯಾವ ರೀತಿ ಪ್ರಭಾವ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾವೊಂದು ಕಂಪ್ನಿಯನ್ನು ಸ್ಟಾರ್ಟ್ ಮಾಡಬೇಕಾದ್ರೆ, ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕಾದ್ರೆ ರಿಲೇಟೆಡ್ ಗೌರ್ಮೆಂಟ್ ಅಥಾರಿಟಿಗಳಿಂದ ನಾವು ಪರ್ಮಿಷನ್ನ ತೊಗೊಳ್ಕೋಬೇಕು. ಸೊ ನಾವೇನಾದರೂ ಸ್ಟ್ರಾಟಜಿಕ್ ಡಿಸಿಷನ್ಗಳು ತೊಗೊಂಡು ಎಕ್ಸ್ಪೆನ್ಷನ್ ಆಗಲಿ, ಡೈವರ್ಸಿಫಿಕೇಷನ್ ಅಥವಾ ಲಾಂಗ್ ಟರ್ಮ್ ಬಾರೋವಿಂಗ್ಸ್ ಮಾಡುವಾಗ ಇವರು ಅದಕ್ಕೆ ಒಪ್ಪಿಗೆ ಕೊಡ್ತಾರೋ ಇಲ್ಲೋ, ಅಥವಾ ಅಲ್ಲಿ ರೂಲ್ಸ್ ಏನಿದೆ, ರೆಗ್ಯುಲೇಷನ್ ಏನಿದೆ, ಇವೆಲ್ಲವೂ ಕೂಡ ಸ್ಟಡಿ ಮಾಡಬೇಕು. ಅದೇ ರೀತಿಯಾಗಿ ಟೆಕ್ನಾಲಜಿಕಲ್ ಆ್ಯಂಡ್ ಫೈನಾನ್ಷಿಯಲ್ ರಿಸ್ಕ್, ಆಗ್ತಕ್ಕಂಥ ಟೆಕ್ನಾಲಜಿ ಎಷ್ಟು ದಿನವರೆಗೆ ಕಂಟಿನ್ಯೂ ಆಗ್ಬೋದು, ಆಮೇಲೆ ಮತ್ತು ಯಾವ ಟೆಕ್ನಾಲಜಿ ಬರ್ಬೋದು, ಅದನ್ನು ಅಡಾಪ್ಟ್ ಮಾಡಲಿಕ್ಕೆ ಇದು ನಮಗೆ ಸಪೋರ್ಟ್ ಆಗುತ್ತಾ ಅಥವಾ ಇಲ್ವೋ. ಅದೇ ರೀತಿಯಾಗಿ ಫೈನಾನ್ಷಿಯಲ್ ರಿಸ್ಕ್ ಅಂತ ಹೇಳ್ಬೋದು, ನಾವು ತೆಗೆದುಕೊಂಡ ಫೈನಾನ್ಸು ಇಂಟ್ರೆಸ್ಟ್ ಏನಿದೆ, ಆ ಅಮೌಂಟ್ ನಮಗೆ ರಿಕವರಿ ಆಗುತ್ತೋ ಇಲ್ಲೋ, ಇಂಥ ಎಲ್ಲ ಅಂಶಗಳನ್ನು ಕೂಡ ನಾವು ಸ್ಟ್ರಾಟಜಿಕ್ ಡಿಸಿಷನ್ಗಳನ್ನ ತೊಗೊಳ್ತೀವಿ. ಸೊ ಇವುಗಳನ್ನ ತೆಗೆದುಕೊಳ್ಬೇಕಾದ್ರೂ ಕೂಡ ನಾವೇನು ಮಾಡಬೇಕು, ಎನ್ವಿರಾನ್ಮೆಂಟನ್ನು ಸ್ಟಡಿ ಮಾಡಲೇಬೇಕು. ಇಟ್ ಈಸ್ ಡಿಫಿಕಲ್ಟ್ ಟು ಆ್ಯಂಟಿಸಿಪೇಟ್ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಫ್ರಾಮ್ ದೀಸ್ ಡಿಸಿಷನ್ಸ್ ಆ್ಯಸ್ ದೇ ಹ್ಯಾವ್ ಲಾಂಗ್ ಟರ್ಮ್ ಇಂಪ್ಲಿಕೇಶನ್ಸ್. ಇವೆಲ್ಲ ಏನಾಗಿದೆ, ಎಕ್ಸ್ಪ್ಯಾನ್ಷನ್, ಡೈವರ್ಸಿಫಿಕೇಷನ್ ಆಗಿರ್ಬೋದು,
ಇವೆಲ್ಲ ಲಾಂಗ್ ಟರ್ಮ್ ಡ್ಯೂರೇಷನ್ ಅವಧಿಯ ಪ್ಲ್ಯಾನ್ಗಳಾಗಿದ್ದಾವೆ. ಸೊ ಇವೆಲ್ಲವೂ ನಮ್ಮ ಬಿಸ್ನೆಸ್ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ, ಅದೇ ರೀತಿಯಾಗಿ ಇದರಿಂದ ಬರ್ತಕ್ಕಂಥ ಸಮಸ್ಯೆಗಳನ್ನ ನಾವು ಯಾವ ರೀತಿ ಎದುರಿಸ್ಬೋದು, ಎಲ್ಲವುಗಳನ್ನು ಕೂಡ ನಾವು ಏನು ಮಾಡ್ಬೋದು, ಫೋರ್ಕಾಸ್ಟ್ ಮಾಡಿದಾಗ, ಅನಲೈಸ್ ಮಾಡಿದಾಗ ಮಾತ್ರ ನಾವು ಬಿಸ್ನೆಸ್ಸನ್ನು ಸಕ್ಸಸ್ಫುಲ್ಲಾಗಿ ರನ್ ಮಾಡ್ಬೋದು. ಸೊ ಇಂಥ ಸ್ಟ್ರಾಟಜಿಕ್ ಡಿಸಿಷನ್ಗಳನ್ನ ಮಾಡುವಾಗ ಕೂಡ ನಮಗೆ ಬಿಸ್ನೆಸ್ ಎನ್ವಿರಾನ್ಮೆಂಟ್ ತನ್ನ ಪ್ರಭಾವನ ಬೀರುತ್ತೆ, ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ದ ಮೈಕ್ರೋ ಆ್ಯಂಡ್ ಮ್ಯಾಕ್ರೋ ಫ್ಯಾಕ್ಟರ್ಸ್ ಆಫ್ ಎನ್ವಿರಾನ್ಮೆಂಟ್ ಪ್ರೊವೈಡ್ಸ್ ನೆಸಸರಿ ಇನ್ಫಾರ್ಮೇಷನ್ ಆ್ಯಂಡ್ ಡಾಟಾ ಫಾರ್ ಎವ್ಯಾಲ್ಯೂಷನ್ ಆಫ್ ಇನ್ಫಾರ್ಮೇಷನ್ ದ್ಯಾಟ್ ವಿಲ್ ಹೆಲ್ಪ್ ಅ ಫರ್ಮ್ ಟು ಟೇಕ್ ರೈಟ್ ಕೈಂಡ್ ಆಫ್ ಡಿಸಿಷನ್. ಮೈಕ್ರೋ ಮತ್ತು ಇರ್ತಕ್ಕಂಥ ಮ್ಯಾಕ್ರೋ ಫ್ಯಾಕ್ಟರ್ಸ್ಗಳು ನಮಗೆ ಏನಾಗುತ್ತೆ ಇಲ್ಲಿ ಪ್ರಮುಖವಾಗಿ ಒಂದು ಒಳ್ಳೆಯ ರೈಟ್ ಡಿಸಿಷನ್ ತೆಗೆದುಕೊಳ್ಳಲು ಹೆಲ್ಪ್ ಮಾಡುತ್ತೆ ಅಂತ ಹೇಳಬಹುದು. ಓಕೆ, ನೆಕ್ಸ್ಟ್ 4th ಪಾಯಿಂಟ್, SWOT ಅನಾಲೈಸಿಸ್. ಎವ್ರಿ ಬಿಸ್ನೆಸ್ ವಿಲ್ ಹ್ಯಾವ್ ಇಟ್ಸ್ ಸ್ಟ್ರೆಂಗ್ತ್ಸ್ ಆ್ಯಂಡ್ ವೀಕ್ನೆಸ್ ಆ್ಯಂಡ್ ಆಲ್ಸೋ ಅಪರ್ಚುನಿಟೀಸ್ ಆ್ಯಂಡ್ ಥ್ರೆಟ್ಸ್. ಸ್ಟ್ರೆಂಗ್ತ್ ಆ್ಯಂಡ್ ವೀಕ್ನೆಸ್ ಆರ್ ಇಂಟರ್ನಲ್ ಟು ದಿ ಫರ್ಮ್ಸ್. ಇವೇನಾಗಿದ್ದಾವೆ, ಸ್ಟ್ರೆಂಗ್ತ್ ಮತ್ತು ವೀಕ್ನೆಸ್, ಅದೇ ರೀತಿಯಾಗಿ ಅಪರ್ಚುನಿಟಿ ಮತ್ತು ಥ್ರೆಟ್ಸ್ ಪ್ರತಿಯೊಂದು ಬಿಸ್ನೆಸ್ಸಲ್ಲಿ ಇದ್ದೇ ಇರುತ್ತವೆ, ನಾವು ಅವನ್ನು ಹೊಂದಿದ್ದೀವಿ. ಆದರೆ ಸ್ಟ್ರೆಂಗ್ತ್ ಮತ್ತು ವೀಕ್ನೆಸ್ ಏನಾಗಿದ್ದಾವೆ, ಇಂಟರ್ನಲ್ ಟು ದಿ ಫರ್ಮ್, ಇವು ಕಂಪ್ನಿಯ ಆಂತರಿಕ ಅಂಶಗಳು ಅಂತ ನಾವು ಹೇಳ್ಬೋದು. ನಾವೇನಾದರೂ ಒಳ್ಳೆಯ ಮ್ಯಾನ್ ಪವರನ್ನು ಹೊಂದಿದರೆ, ಒಳ್ಳೆಯ ಟೆಕ್ನಾಲಜಿಯನ್ನು ಹೊಂದಿದರೆ, ಒಳ್ಳೆಯ ರಾ ಮೆಟೀರಿಯಲ್ ಹೊಂದಿದರೆ ಆಟೋಮೆಟಿಕ್ಕಾಗಿ ನಾವು ಒಳ್ಳೆಯ ಪ್ರಾಡಕ್ಟ್ಗಳನ್ನ ಪ್ರೊಡ್ಯೂಸ್ ಮಾಡ್ತೇವೆ. ಸೊ ಇದು ನಮ್ಮ ಸ್ಟ್ರೆಂಗ್ತ್ ಆಗುತ್ತೆ. ಅದೇ ರೀತಿಯಾಗಿ ನಾವೇನಾದರೂ ರಾ ಮೆಟೀರಿಯಲ್ ಸರಿಯಾಗಿರಲ್ಲ ಇದಿರದೆ ಹೋದರೆ, ವರ್ಕರ್ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡದೆ ಹೋದರೆ, ಇದು ನಮಗೇನಾಗುತ್ತೆ, ವೀಕ್ನೆಸ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಅದೇ ರೀತಿಯಾಗಿ ಅಪಾರ್ಚುನಿಟೀಸ್ ಆ್ಯಂಡ್ ಥ್ರೆಟ್ಸ್ ಆರ್ ಎಕ್ಸ್ಟರ್ನಲ್ ಟು ದಿ ಬಿಸ್ನೆಸ್. ಅಂದರೆ ಏನು, ಅಪಾರ್ಚುನಿಟಿ ಮತ್ತು ಥ್ರೆಟ್ಗಳು ಇವು ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಿವೆ. ನಾವು ಮಾಡ್ತಕ್ಕಂಥ ಬಿಸ್ನೆಸ್ಗೆ ಇವು ಇಂಟರ್ನಲ್ ಅಂಶಗಳಲ್ಲ, ಇವು ನಮ್ಮ ಕಂಪ್ನಿಯ ಬಿಟ್ಟು ಹೊರಗಡೆ ಮಾರ್ಕೆಟಲ್ಲಿ ಇರ್ತಕ್ಕಂಥ ಅಂಶಗಳು. ನಮ್ಮ ಪ್ರಾಡಕ್ಟು ಮಾರ್ಕೆಟಲ್ಲಿ ಸರ್ವ್ ಆಗಲು, ಅಲ್ಲಿ ಮಾರ್ಕೆಟಲ್ಲಿ ಅವೈಲೇಬಲ್ ಆಗಲು, ನಾವು ಮಾರ್ಕೆಟಲ್ಲಿ ನಮ್ಮ ಪ್ರಾಡಕ್ಟ್ನ ಸರ್ವೈವಲ್ ಆಗಬೇಕಾದ್ರೆ ಆ ಮಾರ್ಕೆಟ್ ನಮಗೆ ಅದಕ್ಕೆ ಅವಕಾಶ ಮಾಡಿಕೊಡುತ್ತಾ ಅಥವಾ ಇಲ್ಲವೋ, ನಮ್ಮ ಪ್ರಾಡಕ್ಟಲ್ಲಿ ಎಷ್ಟು ದಿನಗಳವರೆಗೆ ಇರ್ಬೋದು ಅನ್ನೋದನ್ನು ಕೂಡ ನಾವು ನೋಡ್ಬೋದು. ನಾವೇನಾದರೂ ಹೊಸ ಟೆಕ್ನಾಲಜಿಗಳನ್ನ ಆರ್ಡರ್ ಮಾಡಿಕೊಂಡು ಆ ಪ್ರಾಡಕ್ಟನ್ನು ಉತ್ಪಾದನೆ ಮಾಡಿದರೆ, ಅಲ್ಲಿ ಏನಾದರೂ ಅದಕ್ಕೆ ಜಾಸ್ತಿ ಕಸ್ಟಮರ್ಸ್ ಆದರೆ ಅದು ನಮಗೆ ಅಪಾರ್ಚುನಿಟಿಯಾಗಿ ಪರಿಣಮಿಸುತ್ತೆ. ಆಗ ನಾವೇನು ಮಾಡ್ಬೋದು, ಆಟೋಮೆಟಿಕ್ಕಾಗಿ ನಮ್ಮ ಅರ್ನಿಂಗನ್ನು ಜಾಸ್ತಿ ಮಾಡ್ಕೊಳ್ಬೋದು. ಇಫ್ ಏನಾದರೂ ನಮ್ಮ ಪ್ರಾಡಕ್ಟ್ ಕಸ್ಟಮರ್ಗಳನ್ನ ಸ್ಯಾಟಿಸ್ಫೈ ಮಾಡಲು ಫೇಲ್ ಆದರೆ ಆಟೋಮೆಟಿಕ್ ನಾವು ಏನಾಗ್ತೀವಿ, ಸೋತೋಗ್ತೀವಿ. ಸೊ ಆವಾಗ ನಮಗದು ಥ್ರೆಟ್ಟಾಗಿ ಪರಿಣಮಿಸುತ್ತೆ, ಕೆಟ್ಟ ಪರಿಣಾಮವನ್ನು ಬೀರುತ್ತೆ. ಎವ್ರಿ ಫರ್ಮ್ ಹ್ಯಾಸ್ ಟು ಕನ್ಸಾಲಿಡೇಟ್ ಇಟ್ಸ್ ಸ್ಟ್ರೆಂಗ್ತ್ ಆ್ಯಂಡ್ ಮಿನಿಮೈಸ್ ದಿ ವೀಕ್ನೆಸ್. ಪ್ರತಿಯೊಂದು ಬಿಸ್ನೆಸ್ ಕೂಡ ಇದನ್ನೇ ಬಯಸುತ್ತೆ, ನನ್ನ ಸ್ಟ್ರೆಂಗ್ತನ್ನು ನಾನು ಜಾಸ್ತಿ ಮಾಡಬೇಕು, ಕಸ್ಟಮರ್ಸನ್ನು ಜಾಸ್ತಿ ಅಟ್ರಾಕ್ಷನ್ ಮಾಡಬೇಕು, ಕ್ವಾಲಿಟಿ ಪ್ರಾಡಕ್ಟ್ಗಳನ್ನ ಪ್ರೊಡ್ಯೂಸ್ ಮಾಡಬೇಕು, ನನ್ನ ವೀಕ್ನೆಸ್ಸನ್ನು ಕಡಿಮೆ ಮಾಡಬೇಕನ್ನೋದು. ವಿಚ್ ಕ್ಯಾನ್ ಬಿ ಡನ್ ಬೈ ಇವ್ಯಾಲ್ಯುವೇಟಿಂಗ್ ಆ್ಯಂಡ್ ಅನಲೈಸಿಂಗ್ ಇಸ್ ಎನ್ವಿರಾನ್ಮೆಂಟ್. ಅಂದ್ರೇನು, ಇದನ್ನು ನಾವು ಯಾವಾಗ ಮಾಡ್ಬೋದು, ನಮ್ಮ ಇಂಟರ್ನಲ್ ಎನ್ವಿರಾನ್ಮೆಂಟ್ಗಳನ್ನು ಇವ್ಯಾಲ್ಯೂಯೇಟ್ ಮತ್ತು ಅನಲೈಸ್ ಮಾಡಿದಾಗ. ಫಾರ್ ಎಕ್ಸಾಂಪಲ್, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಸರಿಯಾಗಿ ಪ್ರೊಡಕ್ಷನ್ ಆಗ್ತಾಯಿದೆಯೋ, ಕ್ವಾಲಿಟಿ ರಾ ಮೆಟೀರಿಯಲ್ಸ್ ಪರ್ಚೇಸ್ ಆಗ್ತಾಯಿದೋ ಇಲ್ವೋ, ನಮ್ಮ ಪ್ರಾಡಕ್ಟ್ ಲೈಫ್ಸ್ ಏನಿದೆ, ಇಂಥ ಇಂಟರ್ನಲ್ ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಂಥ ಕೆಲವೊಂದು ಅಂಶಗಳನ್ನ ನಾವು ಸ್ಟಡಿ ಮಾಡಿದಾಗ ನಾವೇನಾಗ್ಬೋದು, ನಮ್ಮ SWOT ಅನಲೈಸ್ ಅಂದರೆ ಸ್ಟ್ರೆಂಗ್ತ್, ವೀಕ್ನೆಸ್, ಅಪಾರ್ಚುನಿಟಿ, ಥ್ರೆಟ್ಸ್ ಏನಿದ್ದಾವೆ ಅನ್ನೋದನ್ನು ತಿಳ್ಕೊಳ್ಬಹುದು. ಸೊ ಇವು ನಮ್ಮ ಸ್ಟ್ರೆಂಗ್ತ್ ಆಗಿರ್ಬೋದು, ವೀಕ್ನೆಸ್ ಆಗಿರ್ಬೋದು, ಅಪಾರ್ಚುನಿಟಿ ಆ್ಯಂಡ್ ಥ್ರೆಟ್ಸ್ ಏನಿದ್ದಾವೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾದ್ರೂ ಕೂಡ ನಮಗೆ ಎನ್ವಿರಾನ್ಮೆಂಟ್ ಅನಲೈಸಿಸ್ ಅವಶ್ಯಕ. ಸೊ ನಮ್ಮ ಈ ಸ್ಟ್ರೆಂಗ್ತ್ ಮತ್ತು ವೀಕ್ನೆಸ್, ಅಪಾರ್ಚುನಿಟಿ, ಥ್ರೆಟ್ಸ್ ಮೇಲೆ ಕೂಡ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಪ್ರಭಾವವನ್ನು ಬೀರುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು. ಓಕೆ, ನೆಕ್ಸ್ಟ್ ಪಾಯಿಂಟ್, ಡೆವಲಪಿಂಗ್ ಡೈನಾಮಿಕ್ ಆರ್ಗನೈಜೇಷನ್. ದ ಎನ್ವಿರಾನ್ಮೆಂಟ್ ಫ್ಯಾಕ್ಟರ್ಸ್ ಆರ್ ಡೈನಾಮಿಕ್. ಇರ್ತಕ್ಕಂಥ ಎನ್ವಿರಾನ್ಮೆಂಟ್ ಫ್ಯಾಕ್ಟರ್ಸ್ ಏನಾಗಿದ್ದಾವೆ, ಡೈನಾಮಿಕ್ ಆಗ್ತಾಯಿದ್ದಾವೆ, ಚೇಂಜ್ ಆಗ್ತಾಯಿದ್ದಾವೆ. ಡೈನಾಮಿಕ್ ಮೀನ್ಸ್ ಅಡಾಪ್ಟಿಂಗ್ ನ್ಯೂ ಪ್ರಾಡಕ್ಟ್ಸ್, ನ್ಯೂ ಟೆಕ್ನಿಕ್ಸ್ ಆರ್ ನ್ಯೂ ಸ್ಟೈಲ್ಸ್ ಇನ್ ದಿ ಬಿಸ್ನೆಸ್. ಡೈನಾಮಿಕ್ ಅಂದರೆ ಏನು, ಬಿಸ್ನೆಸ್ಸಲ್ಲಿ ಹೊಸ ಒಂದು ಪ್ರಾಡಕ್ಟನ್ನು ಡೆವಲಪ್ ಮಾಡೋದಾಗಿರ್ಬೋದು, ಹೊಸ ಟೆಕ್ನಾಲಜಿನ ಅಡಾಪ್ಟ್ ಮಾಡೋದಾಗಿರ್ಬೋದು, ಹೊಸ ಸ್ಟೈಲನ್ನು ಅಡಾಪ್ಟ್ ಮಾಡೋದಾಗಿರ್ಬೋದು, ಇರ್ತಕ್ಕಂಥ ಪ್ರಾಡಕ್ಟ್ ಕ್ವಾಲಿಟಿಯನ್ನು ಚೇಂಜ್ ಮಾಡೋದಾಗಿರಲಿ, ಅದರ ಶೇಪನ್ನು ಚೇಂಜ್ ಮಾಡೋದಾಗಿರಲಿ, ಅಥವಾ ಕ್ವಾಂಟಿಟಿನ ಚೇಂಜ್ ಮಾಡೋದಾಗಿರಲಿ. ಈ ರೀತಿ ನಾವೇನು ಚೇಂಜಸನ್ನು ಮಾಡ್ತೀವಲ್ಲ, ಇದಕ್ಕೆ ಅಂತ ಕರಿತೀವಿ ಡೈನಾಮಿಸಮ್ ಅಥವಾ ಡೈನಾಮಿಕ್ ಅಂತ ಕರಿತೀವಿ.
Economic, political, social and cultural etc. ಫ್ಯಾಕ್ಟರ್ಸ್ ಆರ್ ನೆವರ್ ಸ್ಟ್ಯಾಟಿಕ್. ಅಂದರೆ ಎಕನಾಮಿಕ್ ಎನ್ವೈರನ್ಮೆಂಟ್ ಆಗಿರ್ಬೋದು, ಪೊಲಿಟಿಕಲ್ ಎನ್ವೈರನ್ಮೆಂಟ್ ಆಗಿರ್ಬೋದು, ಅದೇ ರೀತಿಯಾಗಿ ಸೋಷಿಯಲ್ ಎನ್ವೈರನ್ಮೆಂಟ್ ಆಗಿರ್ಬೋದು, ಕಲ್ಚರಲ್ ಎನ್ವೈರನ್ಮೆಂಟ್ ಆಗಿರ್ಬೋದು. ಇವೆಲ್ಲ ಯಾವತ್ತೂ ಸ್ಟ್ಯಾಟಿಕ್ ಅಲ್ಲ, ಸ್ಥಿರ ಅಲ್ಲ. ಇವೆಲ್ಲ ಏನಾಗ್ತಾ ಇರ್ತವೆ, ಚೇಂಜ್ ಆಗ್ತಾ ಇರ್ತವೆ. ಸೊ ದೇ ಆಲ್ವೇಸ್ ಕೀಪ್ ಆನ್ ಚೇಂಜಿಂಗ್. ಅವು ಪ್ರತಿ ಸಲ ಚೇಂಜ್ ಆಗ್ತಾ ಇರ್ತವೆ. ಸೊ ನಾವೇನು ಮಾಡೋಕ್ಕಾಗುತ್ತೆ, ಬಿಸ್ನೆಸ್ ವಿಚ್ ಈಸ್ ಡಿಪೆಂಡೆಂಟ್ ಆನ್ these factors must also keep changing to match its activities to the change its environment. ಇವೇನು ಚೇಂಜ್ ಆಗ್ತಾ ಇರ್ತಾವಲ್ಲ, ಫಸ್ಟ್ ಪೊಲಿಟಿಕಲ್, ಎಕನಾಮಿಕಲ್, ಟೆಕ್ನಾಲಜಿಕಲ್, ಸೋಷಿಯಲ್, ಈ ಚೇಂಜ್ ಆಗ್ತಕ್ಕಂಥ ವಾತಾವರಣದ ಜೊತೆಗೆ ನಾವು ಚೇಂಜ್ ಆಗಬೇಕು. ಆಗ ಮಾತ್ರ ನಾವು ಬಿಸ್ನೆಸ್ನ ರನ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಮಾರ್ಕೆಟಲ್ಲಿ ಆಗ್ತಕ್ಕಂಥ ಚೇಂಜಸ್ಗಳನ್ನ ಅಬ್ಸರ್ವ್ ಮಾಡ್ತಾ ಇರಬೇಕು. ಆ ಅಬ್ಸರ್ವ್ಗೆ ತಕ್ಕಂತೆ ನಾವು ಕೂಡ ಚೇಂಜ್ ಆಗ್ತಾ ಇರಬೇಕು. ಆಗ ನಾವು ಸಕ್ಸಸ್ ಆಗ್ಬೋದು. ಇಲ್ಲಾಂದರೆ ಏನಾಗುತ್ತೆ, ನಾವು ಲಾಸನ್ನು ಹೊಂದಬೇಕಾಗುತ್ತೆ. ಸೊ ಆಗ್ತಕ್ಕಂಥ ಚೇಂಜಸ್ಗಳನ್ನ ಡೆವಲಪಿಂಗ್ ಡೈನಾಮಿಕ್ ಆರ್ಗನೈಜೇಷನ್, ಅಂದರೆ ಆಗ್ತಕ್ಕಂಥ ಡೈನಾಮಿಕ್ ಚೇಂಜಸ್ಗಳನ್ನ ನಾವು ರೀಚ್ ಆಗಬೇಕಾದ್ರೆ, ಅದಕ್ಕೆ ತಕ್ಕಂತೆ ನಾವು ಬದಲಾಗಬೇಕಾದ್ರೆ ನಮ್ಮ ಬಿಸ್ನೆಸ್ಸಲ್ಲೂ ಕೂಡ ನಾವೇನು ಮಾಡಬೇಕು, ಡೆವಲಪ್ಮೆಂಟ್ ಮಾಡಬೇಕು. ಈ ಡೆವಲಪ್ಮೆಂಟ್ ನಮಗೆ ಯಾವಾಗ ಗೊತ್ತಾಗುತ್ತೆ, ನಾವು ಮಾರ್ಕೆಟನ್ನು ಅನಲೈಸ್ ಮಾಡಿದಾಗ, ಬಿಸ್ನೆಸ್ ಎನ್ವೈರನ್ಮೆಂಟನ್ನು ಅನಲೈಸ್ ಮಾಡಿದಾಗ ಮಾತ್ರ ಮಾರ್ಕೆಟಲ್ಲಿ ಏನು ಚೇಂಜ್ ಆಗ್ತಾಯಿದೆ, ನಮ್ಮ ಬಿಸ್ನೆಸ್ಸನ್ನು ಯಾವ ರೀತಿ ನಾವು ಡೆವಲಪ್ಮೆಂಟ್ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ಪಾಯಿಂಟ್, ಡಿಟರ್ಮೈನ್ ಡೈನಾಮಿಕ್ ಅಬ್ಜೆಕ್ಟಿವ್ಸ್. ಅಬ್ಜೆಕ್ಟಿವ್ಸ್ ಹೆಲ್ಪ್ಸ್ ಟು ಡಿಫೈನ್ ಆರ್ಗನೈಜೇಷನ್ ಆ್ಯಂಡ್ ಇಟ್ಸ್ ಎನ್ವಿರಾನ್ಮೆಂಟ್. ಒಂದು ಬಿಸ್ನೆಸ್ ಉದ್ದೇಶ ಏನಿದೆ ಅನ್ನೋದ್ರ ಅದರ ಮೇಲೆ ನಾವು ಬಿಸ್ನೆಸ್ಸನ್ನು ಡಿಫೈನ್ ಮಾಡ್ಬೋದು. ಈ ಬಿಸ್ನೆಸ್ ಈ ರೀತಿ ಇದೆ, ಇದರ ಉದ್ದೇಶಗಳು ಈ ರೀತಿ ಆದಮೇಲೆ ಇದು ಬಿಸ್ನೆಸ್ ಇದಾಗಿದೆ ಅಂತ ನಾವಿಲ್ಲಿ ಅದರ ಅಬ್ಜೆಕ್ಟಿವ್ ಉದ್ದೇಶಗಳಾದ ಮೇಲೆ ಆ ಬಿಸ್ನೆಸ್ಸನ್ನು ಡಿಫೈನ್ ಮಾಡ್ಬೋದು. ಅಬ್ಜೆಕ್ಟಿವ್ಸ್ ಕ್ಯಾನಾಟ್ ರಿಮೇನ್ ಸ್ಟ್ಯಾಟಿಕ್. ಫರ್ಮ್ಸ್ ಹ್ಯಾವ್ ಟು ಕೀಪ್ ಆನ್ ಚೇಂಜಿಂಗ್ ಅಬ್ಜೆಕ್ಟಿವ್ಸ್ ವಿತ್ ಚೇಂಜಿಂಗ್ ಟೈಮ್ಸ್ ಆ್ಯಂಡ್ ಎನ್ವಿರಾನ್ಮೆಂಟ್. ಅಬ್ಜೆಕ್ಟಿವ್ಸ್ ಯಾವಾಗಲೂ ಒಂದೇ ಆಗಿರೋದಿಲ್ಲ, ಅವೇನಾಗ್ತವೆ, ಕಾಲಕ್ಕೆ ತಕ್ಕಂತೆ ಚೇಂಜ್ ಆಗ್ತಾ ಇರ್ತವೆ. ಸೊ ಒಂದು ಫರ್ಮಲ್ಲಿ, ಒಂದು ಆರ್ಗನೈಜೇಷನಲ್ಲಿ ಚೇಂಜ್ ಆಗ್ತಕ್ಕಂಥ ಅಬ್ಜೆಕ್ಟಿವ್ಸ್ ಅಥವಾ ಗುರಿಗಳ ಆಧಾರದ ಮೇಲೆ, ಉದ್ದೇಶಗಳ ಆಧಾರದ ಮೇಲೆ ನಾವೇನು ಮಾಡಬೇಕಾಗುತ್ತೆ, ನಮ್ಮ ಬಿಸ್ನೆಸ್ಸನ್ನು ಕೂಡ ಚೇಂಜ್ ಮಾಡ್ತಾ ಹೋಗ್ತಬೇಕಾಗುತ್ತೆ. ಅದು ಸಮಯಕ್ಕೆ ತಕ್ಕಂತೆ ಆಗ್ತಕ್ಕಂಥ ಮಾರ್ಕೆಟಲ್ಲಿ ಆಗ್ತಕ್ಕಂಥ ಚೇಂಜಸ್ಗಳಾಗಿರ್ಬೋದು, ಅದಕ್ಕೆ ತಕ್ಕಂತೆ ನಾವೇನು ಮಾಡಬೇಕು, ಎನ್ವಿರಾನ್ಮೆಂಟನ್ನು ಸ್ಟಡಿ ಮಾಡಿಕೊಂಡು, ಮಾರ್ಕೆಟನ್ನು ಸ್ಟಡಿ ಮಾಡಿಕೊಂಡು ನಮ್ಮ ಬಿಸ್ನೆಸ್ಸನ್ನು ಕೂಡ ಚೇಂಜ್ ಮಾಡಬೇಕು, ನಮ್ಮ ಉದ್ದೇಶಗಳನ್ನು ಕೂಡ ಚೇಂಜ್ ಮಾಡಬೇಕು. ಎನ್ವಿರಾನ್ಮೆಂಟ್ ಅನಲೈಸಿಸ್ ಹ್ಯಾಸ್ ಗ್ರೇಟ್ ಇಂಪ್ಯಾಕ್ಟ್ ಆನ್ ಫಾರ್ಮ್ಯುಲೇಟಿಂಗ್ ಡೈನಾಮಿಕ್ ಅಬ್ಜೆಕ್ಟಿವ್ಸ್. ಒಂದು ಮಾರ್ಕೆಟನ್ನು ಅನಲೈಸ್ ಮಾಡೋದು ನಮ್ಮ ಬಿಸ್ನೆಸ್ ಮೇಲೆ ಒಂದು ತುಂಬಾ, ನಮ್ಮ ಬಿಸ್ನೆಸ್ ಗುರಿ ಮೇಲೆ ತುಂಬಾ ಪ್ರಭಾವ ಬೀರುತ್ತೆ. ಮಾರ್ಕೆಟಲ್ಲಿ ಆಗ್ತಕ್ಕಂಥ ಚೇಂಜಸ್ ಮೇಲೆ ನಮ್ಮ ಉದ್ದೇಶಗಳು ಕೂಡ ನಾವು ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ. ಫರ್ಮ್ಸ್ ಕ್ಯಾನ್ ರಿವೈಸ್ ಎಕ್ಸಿಸ್ಟಿಂಗ್ ಅಬ್ಜೆಕ್ಟಿವ್ಸ್ ಬೇಸ್ಡ್ ಆನ್ ಅನಲೈಸ್ ಆಫ್ ಎಮರ್ಜಿಂಗ್ ಎನ್ವೈರನ್ಮೆಂಟ್. ಇರ್ತಕ್ಕಂಥ ಒಂದು ಉದ್ದೇಶಗಳನ್ನು ನಾವೇನು ಮಾಡಬೇಕು, ಮಾರ್ಕೆಟನ್ನು ಅನಲೈಸ್ ಮಾಡಿಕೊಂಡು ಅದರ ಮೇಲೇ ಚೇಂಜ್ಗಳನ್ನ ಮಾಡ್ತಾ ಹೋಗಬೇಕು. ಓಕೆ, ನೆಕ್ಸ್ಟ್ ಪಾಯಿಂಟ್, ಕಲ್ಟಿವೇಟ್ ಕಾಂಪಿಟೇಟಿವ್ನೆಸ್. ಅಂದರೆ ಏನು, ಒಂದು ಕಾಂಪಿಟೇಟಿವ್ ಮಾರ್ಕೆಟನ್ನು ನಾವು ಕ್ರಿಯೇಟ್ ಮಾಡಬೇಕು, ಕಾಂಪಿಟೇಟರ್ಸನ್ನು ಕ್ರಿಯೇಟ್ ಮಾಡಬೇಕು ಅನ್ನೋದು ಕೂಡ ಇಲ್ಲಿ ನಮಗೆ ಯಾವುದರಿಂದ ಗೊತ್ತಾಗುತ್ತೆ, ಬಿಸ್ನೆಸ್ ಎನ್ವೈರನ್ಮೆಂಟಿಂದ ಗೊತ್ತಾಗುತ್ತೆ. ಎನ್ವಿರಾನ್ಮೆಂಟ್ ಅನಲೈಸಿಸ್ ಹ್ಯಾಸ್ ಪಾಸಿಟಿವ್ ಇಂಪ್ಯಾಕ್ಟ್ ಆನ್ ಫರ್ಮ್ಸ್ ಎಬಿಲಿಟಿ ಟು ಕಾಂಪೀಟ್. ಇಲ್ಲಿ ಏನಾಗುತ್ತೆ, ಒಂದು ಎನ್ವಿರಾನ್ಮೆಂಟ್ ಸ್ಟಡಿ, ಎನ್ವಿರಾನ್ಮೆಂಟ್ ಅನಲೈಸ್, ಒಂದು ಮಾರ್ಕೆಟ್ ವಿಶ್ಲೇಷಣೆ ಮಾಡಿದಾಗ ಮಾತ್ರ ನಮಗೇನು ಗೊತ್ತಾಗುತ್ತೆ, ನಮ್ಮ ಕಾಂಪಿಟೇಟರ್ಸ್ ಯಾರಿದ್ದಾರೆ, ಅವ್ರ ಸ್ಟ್ರೆಂಗ್ತ್ ಏನಿದ್ದಾವೆ, ಅವ್ರ ವೀಕ್ನೆಸ್ ಏನಿದ್ದಾವೆ ಅನ್ನೋದು ನಮಗೆ ಯಾವಾಗ ಗೊತ್ತಾಗುತ್ತೆ, ನಮ್ಮ ಕಾಂಪಿಟೇಟರ್ಸನ್ನು ಸ್ಟಡಿ ಮಾಡಿದಾಗ, ನಮ್ಮ ಎನ್ವಿರಾನ್ಮೆಂಟನ್ನು ಅನಲೈಸ್ ಮಾಡಿದಾಗ, ವಿಶ್ಲೇಷಣೆ ಮಾಡಿದಾಗನೇ ನಮಗೆ ಗೊತ್ತಾಗುತ್ತೆ. ಸೊ ಇವರ ಆಧಾರದ ಮೇಲೆ ಅಲ್ಲಿರ್ತಕ್ಕಂಥ ಕಾಂಪಿಟೇಟರ್ಸ್ ಸ್ವಾಟ್ ಅನಲೈಸ್ ಮಾಡಿದಾಗ, ಸ್ಟ್ರೆಂಗ್ತ್, ವೀಕ್ನೆಸ್, ಅಪಾರ್ಚುನಿಟಿ, ಥ್ರೆಟ್ಸನ್ನು ಸ್ಟಡಿ ಮಾಡಿದಾಗ ನಮ್ಮ ಕಾಂಪಿಟೇಟರ್ಸ್ ಬಗ್ಗೆ ನಮಗೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ. ಸೊ ಅದರ ಆಧಾರದ ಮೇಲೆ ನಾವು ಏನು ಮಾಡ್ಬೋದು, ಇಂಪಾರ್ಟೆಂಟ್ ಸ್ಟ್ರಾಟಜಿಗಳನ್ನ ಅಡಾಪ್ಟ್ ಮಾಡಿಕೊಂಡು ನಮ್ಮ ಬಿಸ್ನೆಸ್ಸನ್ನು ರನ್ ಮಾಡ್ಬೋದು. ಸೊ ಆವಾಗ ಮಾತ್ರ ನಾವು ಸರ್ವೈವಲ್ ಆಗಲು ಸಾಧ್ಯ. ಆಟೋಮೆಟಿಕ್ಕಾಗಿ ಏನಾಗುತ್ತೆ, ನಮ್ಮ ಕಾಂಪಿಟೇಟರ್ಸ್ ಸ್ಟ್ರೆಂಗ್ತ್ ಗೊತ್ತಾದಾಗ, ಅವ್ರ ವೀಕ್ನೆಸ್ ಗೊತ್ತಾದಾಗ ನಾವೇನು ಮಾಡ್ಬೋದು, ನಮ್ಮ ಆಪರ್ಚುನಿಟಿಗಳು ಎಲ್ಲಿದ್ದಾವೆ, ಒಂದು ಮಾರ್ಕೆಟಲ್ಲಿ ನಾವು ಸಕ್ಸಸ್ ಆಗಬೇಕಾದ್ರೆ ನಮ್ಮ ಆಪರ್ಚುನಿಟಿಗಳು ಎಲ್ಲಿದ್ದಾವೆ, ಅದೇ ರೀತಿಯಾಗಿ ನಮಗೆ ಯಾವುದು ಕಷ್ಟ ಆಗ್ತಾಯಿದೆ ಅನ್ನೋದನ್ನು ಆಟೋಮೆಟಿಕ್ಕಾಗಿ ಈಸಿಯಾಗಿ ನಾವು ತಿಳ್ಕೊಂಡು ಅವುಗಳನ್ನ ಸಾಲ್ವ್ ಮಾಡ್ಕೊಳ್ಬಹುದು. ಸೊ ಒಂದು ಕಾಂಪಿಟೇಟಿವ್ನೆಸ್ಸನ್ನು ಕ್ರಿಯೇಟ್ ಮಾಡಬೇಕಾದ್ರೂ ಕೂಡ ಮಾರ್ಕೆಟ್ ಅನಲೈಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಂತ ನಾವು ಹೇಳ್ಬೋದು.
Okay, next point, to foresee impact of socio-economic changes at national and international level. Business is not an isolated activity. The socio-economic changes at national and international level have an impact on functioning of business. ಬಿಸ್ನೆಸ್ ಏನಾಗಿದೆ, ಕೇವಲ ಲಿಮಿಟೆಡ್ ವ್ಯಾಪ್ತಿನ ಹೊಂದಿಲ್ಲ. ಇಲ್ಲೇನಾಗಿದೆ, ದ ಎಂಟೈರ್ ವರ್ಲ್ಡ್ ಹ್ಯಾಸ್ ಬಿಕಮ್ ಅ ಸ್ಮಾಲ್ ಕಂಟ್ರಿ ಅಂತ ನಾವು ಹೇಳ್ಬೋದು. ಒಂದೇನಾಗಿದೆ, ಇಡೀ ಜಗತ್ತೇ ಒಂದು ಸಣ್ಣ ದೇಶ, ಒಂದು ಸಣ್ಣ ಊರು, ಒಂದು ಸಣ್ಣ ಪ್ರದೇಶ ಅಂತ ನಾವು ಹೇಳ್ಬೋದು. ಈ ರೀತಿಯಾಗಿ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲದೆ ವಿದೇಶದ ಬಿಸ್ನೆಸ್ಸಲ್ಲೂ ಕೂಡ ಆಗ್ತಕ್ಕಂಥ ಚೇಂಜಸ್ಗಳು ನಮ್ಮ ಬಿಸ್ನೆಸ್ ಮೇಲೂ ಕೂಡ ಪ್ರಭಾವ ಬೀರುತ್ತೆ. ಫಾರ್ ಎಕ್ಸಾಂಪಲ್, ನಾವು ಜಾಸ್ತಿ ಯೂಸ್ ಮಾಡ್ತಾ ಇರೋ ಪ್ರಾಡಕ್ಟೆಲ್ಲ ಯಾವ ಹೇಳಿ, ಚೈನೀಸ್ ಪ್ರಾಡಕ್ಟು. ನಾವೇನು ಮಾಡ್ತೀವಿ, ಅತಿಯಾಗಿ ಚೈನೀಸ್ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ತೀವಿ. ಸೊ ಅವರನ್ನು ಕೂಡ ನಾವು ಸ್ಟಡಿ ಮಾಡಬೇಕು. ಅಲ್ಲಿ ಏನಿದ್ದಾವೆ, ಅವರ ಒಂದು ಸೋಷಿಯಲ್ ಎಕನಾಮಿಕ್ ಚೇಂಜಸ್ ಆದಂಥದ್ದು ನಮ್ಮ ಬಿಸ್ನೆಸ್ ಮೇಲೆ ಯಾವ ರೀತಿಯ ಪ್ರಭಾವ ಬೀರಬಹುದು. ಫಾರ್ ಎಕ್ಸಾಂಪಲ್, ನಮ್ಮ ಭಾರತೀಯ ವಸ್ತುಗಳು ಮತ್ತು ಚೈನೀಸ್ ವಸ್ತುಗಳಿಗೆ ಕಂಪೇರ್ ಮಾಡಿದಾಗ ಅವರು ತುಂಬಾ ಕಡಿಮೆ ಬೆಲೆಯಲ್ಲಿ ವಸ್ತುಗಳನ್ನ ರೆಡಿ ಮಾಡ್ತಾರೆ. ಅದಕ್ಕೆ ಕಾರಣಗಳೇನು? ಸೊ ಅವರು ಆ ಕಡಿಮೆ ಬೆಲೆಯಲ್ಲಿ ವಸ್ತುಗಳನ್ನ ಇಲ್ಲಿ ನಮಗೆ ಮಾರಾಟ ಮಾಡಿದಾಗ ನಾವೇನು ಮಾಡಬೇಕಾಗುತ್ತೆ, ಅವರು ಕಾಂಪೀಟ್ ಮಾಡಲು ಸಾಧ್ಯ ಆಗೋದಿಲ್ಲ. ಸೊ ನಾವು ಯಾವ ರೀತಿ ಟೆಕ್ನಿಕ್ಸನ್ನು ಅಡಾಪ್ಟ್ ಮಾಡ್ಕೊಳ್ಬೋದು, ಯಾವ ರೀತಿ ಪ್ಲ್ಯಾನ್ಸನ್ನು ಅಡಾಪ್ಟ್ ಮಾಡ್ಕೊಳ್ಬೋದು, ಏನೊಂದು ಚೇಂಜಸ್ಗಳನ್ನ ಮಾಡಿಕೊಂಡು ನಮ್ಮ ಪ್ರೈಸನ್ನು ಕಡಿಮೆ ಮಾಡ್ಬೋದು ಅನ್ನೋದೆಲ್ಲವನ್ನು ಕೂಡ ನಾವು ಸ್ಟಡಿ ಮಾಡಬೇಕಾದ್ರೆ ನಮಗೇನು ಬೇಕು, ಎನ್ವಿರಾನ್ಮೆಂಟ್ ಅನಲೈಸಿಸ್ ಬೇಕು. ಅದು ದೇಶದಲ್ಲೇ ಆಗಿರ್ಬೋದು, ವಿದೇಶದಲ್ಲೇ ಆಗಿರ್ಬೋದು, ಎಲ್ಲವೂ ಕೂಡ ಬಿಸ್ನೆಸ್ ಮೇಲೆ ಪ್ರಭಾವ ಬೀರುತ್ತೆ. ಸೊ ಅಂಥ ಪ್ರಭಾವಗಳನ್ನ ನಾವು ಸ್ಟಡಿ ಮಾಡಬೇಕಾದ್ರೆ ಕಂಪಲ್ಸರಿಯಾಗಿ ನಮಗೆ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅನಲೈಸಿಸ್ ಬೇಕೇ ಬೇಕು. ಮಾರ್ಕೆಟನ್ನು ಅನಲೈಸ್ ಮಾಡಿದಾಗ ಮಾತ್ರ ನಾವು ನಮ್ಮ ಗುರಿಯನ್ನು ಸಾಧಿಸಲು ಸಾಧ್ಯ ಆಗುತ್ತೆ. ಓಕೆ, ಆ್ಯಂಡ್ ಲಾಸ್ಟ್ ಪಾಯಿಂಟ್, ಸ್ಟ್ಯಾಬಿಲಿಟಿ ಆ್ಯಂಡ್ ಗ್ರೋತ್ ಆಫ್ ಬಿಸ್ನೆಸ್. ಬಿಸ್ನೆಸ್ ಈಸ್ ನಾಟ್ ಎ 1 year ಅಫೇರ್, ಇಟ್ ಹ್ಯಾಸ್ ಟು ಸರ್ವೈವ್ ಇನ್ ದಿ ಲಾಂಗ್ ರನ್. ಅಂದರೆ ಬಿಸ್ನೆಸ್ ಏನು ಕೇವಲ ಒಂದು ವರ್ಷದಲ್ಲ, ಇದು ಕೆಲವು ದಿನಗಳದಲ್ಲ, ಇದು ಬಂದು ನಾಳೆ ಹೋಗೋದಲ್ಲ, ಇದೇನು ಬಹುದಿನದವರೆಗೆ ಲಾಂಗ್ ಟರ್ಮ್ ಡ್ಯೂರೇಷನನ್ನು ಹೊಂದಿದೆ. ಒಮ್ಮೆ ನಾವು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದರೆ ಅದನ್ನು ನಾವು ಇರೋವರೆಗೂ ರನ್ ಮಾಡ್ಕೊಂಡು ಹೋಗ್ತೀವಿ. ನಮಗೆ ಪ್ರಾಫಿಟ್ ಇರೋದನ್ನು ಅದನ್ನು ರನ್ ಮಾಡ್ಕೊಂಡು ಹೋಗ್ತೀವಿ. ಸೊ ಇಟ್ ಹ್ಯಾಸ್ ಟು ರೆಗ್ಯುಲರ್ಲಿ ಮೇಕ್ ಪ್ರಾಫಿಟ್ ಆ್ಯಂಡ್ ಮಸ್ಟ್ ಗೋ ಆನ್ ಎಕ್ಸ್ಪ್ಯಾಂಡಿಂಗ್ ಇಟ್ಸ್ ಬಿಸ್ನೆಸ್ ಆ್ಯಂಡ್ ಪ್ರಾಫಿಟಬಿಲಿಟಿ. ಅದೇನು ಮಾಡಬೇಕಾಗುತ್ತೆ, ರೆಗ್ಯುಲರ್ಲಿ ಪ್ರಾಫಿಟನ್ನು ಮಾಡ್ತಾ ಇರಬೇಕಾಗುತ್ತೆ. ಅದೇ ರೀತಿಯಾಗಿ ಎಕ್ಸ್ಪ್ಯಾಂಡನ್ನು ಕೂಡ ಮಾಡ್ತಾ ಇರಬೇಕಾಗುತ್ತೆ. ಆವಾಗ ಮಾತ್ರ ಅದು ಪ್ರಾಫಿಟನ್ನು ಅಚೀವ್ ಮಾಡಲು ಸಾಧ್ಯ ಆಗುತ್ತೆ. ಅಚೀವಿಂಗ್ ಸ್ಟೇಬಲ್ ರಿಸಲ್ಟ್ ಆ್ಯಂಡ್ ಕಂಟಿನ್ಯೂಸ್ ಗ್ರೋತ್ಸ್ ಡಿಪೆಂಡ್ ಆನ್ ಕೋರಿಲೇಷನ್ ಆಫ್ ಬಿಸ್ನೆಸ್ ವಿತ್ ಎನ್ವಿರಾನ್ಮೆಂಟ್. ಅಂದರೆ ಇವೆಲ್ಲವುಗಳನ್ನ ಅಚೀವ್ ಮಾಡಬೇಕಾದ್ರೆ, ಒಳ್ಳೆಯ ರಿಸಲ್ಟ್ಗಳನ್ನ ತೊಗೊಳ್ಬೇಕು. ಅದೇ ರೀತಿಯಾಗಿ ನಮ್ಮ ಬಿಸ್ನೆಸ್ ಗ್ರೋತ್ ಆಗಬೇಕಾದ್ರೆ ನಾವು ಎನ್ವಿರಾನ್ಮೆಂಟ್ ಜೊತೆಗೆ ಒಂದು ಒಳ್ಳೆಯ ಸಂಬಂಧವನ್ನು ಹೊಂದಿರಬೇಕು. ನಮ್ಮ ಬಿಸ್ನೆಸ್ ಏನಿದೆ ಅದು ಎನ್ವಿರಾನ್ಮೆಂಟಲ್ಲೇ ಆಗ್ತಕ್ಕಂಥ ಚೇಂಜಸ್ ಜೊತೆಗೆ ತಾನು ಚೇಂಜ್ ಆಗ್ತಾ ಇರಬೇಕು. ಅದರ ಜೊತೆ ಒಳ್ಳೆಯ ರಿಲೇಷನ್ಶಿಪ್ಪನ್ನು ಹೊಂದಿರಬೇಕು. ಆವಾಗ ಮಾತ್ರ ನಾವೇನಾಗೋದು, ಗ್ರೋತ್ ಆಗಲು ಸಾಧ್ಯ. ಆ್ಯಸ್ ಎನ್ವಿರಾನ್ಮೆಂಟ್ ಫ್ಯಾಕ್ಟರ್ಸ್ ಕೀಪ್ ಆನ್ ಚೇಂಜಿಂಗ್, ಫರ್ಮ್ಸ್ ಹ್ಯಾವ್ ಟು ಅಡಾಪ್ಟ್ ದೆಮ್ಸೆಲ್ವ್ ಟು ಸಚ್ ಚೇಂಜಸ್. ಇಲ್ಲೇನು ಮಾಡಬೇಕಾಗುತ್ತೆ, ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸಲ್ಲಿ ಮೈಕ್ರೋ ಫ್ಯಾಕ್ಟರ್ಸ್, ಮ್ಯಾಕ್ರೋ ಫ್ಯಾಕ್ಟರ್ಸ್ ಏನು ಚೇಂಜ್ ಆಗ್ತಾ ಇರ್ತೀವಲ್ಲ ಅದ್ರ ತಕ್ಕಂತೆ ನಮ್ಮ ಬಿಸ್ನೆಸ್ಸಲ್ಲೂ ಕೂಡ, ನಮ್ಮ ಒಂದು ವ್ಯವಹಾರದಲ್ಲೂ ಕೂಡ ನಾವು ಚೇಂಜಸ್ಗಳನ್ನ ಮಾಡ್ಕೊಳ್ಬೇಕು. ಆವಾಗ ಮಾತ್ರ ನಾವು ಸ್ಟೇಬಲ್ ಆಗಿ ಒಂದು ಪ್ರಾಫಿಟನ್ನು ಅರ್ನ್ ಮಾಡ್ತಾ ಮಾರ್ಕೆಟಲ್ಲಿ ಸರ್ವೈವಲ್ ಆಗಲು ಸಾಧ್ಯ. ಈ ರೀತಿಯಾಗಿ ನಾವೇನು ಹೇಳ್ತೀವಿ, ಒಂದು ಬಿಸ್ನೆಸ್ ಎನ್ವಿರಾನ್ಮೆಂಟ್ ಯಾವ ರೀತಿ ನಾವು ಡಿಸಿಷನ್ ತೆಗೆದುಕೊಳ್ಬೇಕಾದ್ರೆ ಪ್ರಭಾವ ಬೀರುತ್ತೆ ಅನ್ನೋದು ಇಷ್ಟು. ಅರ್ಥ ಅಲ್ಲ ಸ್ಟೂಡೆಂಟ್ಸ್? ಒಂದು ಡಿಸಿಷನ್ ತೆಗೆದುಕೊಳ್ಬೇಕಾದ್ರೆ, ಬಿಸ್ನೆಸ್ ಡಿಸಿಷನ್ನ ತೆಗೆದುಕೊಳ್ಬೇಕಾದ್ರೆ ಅದರ ಮೇಲೆ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನೋದು ಅರ್ಥ ಆಯ್ತು ಅಂತ ತಿಳ್ಕೊಳ್ತೀನಿ. ಓಕೆ, ರಿಮೈನಿಂಗ್ ಪಾರ್ಟನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.